ಹನುಮರಾಮರ ಚಿಂತಕರಿಗೆ ಮತ್ತೆ ವಂದನೆಗಳು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನೀವು ಮೆಲ್ಲ ಹೇಳಿದರೆ ನನಗೆ ಕೇಳಿತು, ಸ್ವಲ್ಪ ನಾಳೆಯಿಂದ ಗಟ್ಟಿ ಹೇಳಿ. ನೀವು ಹೇಳುವುದರಿಂದ ನನ್ನ ಹರಿಗೆ ಕೇಳಬೇಕು, ನನ್ನ ರಾಮನಿಗೆ ಕೇಳಬೇಕು. ಹಾಗೆ ನೀವು ಹೇಳಬೇಕು. ನನ್ನ ಅಂದರೆ ನನ್ನ ಅಲ್ಲ, ನಿಮ್ಮ. ನನ್ನ ರಾಮನಿಗೆ ಕೇಳಬೇಕು, ನನ್ನ ಹರಿಗೆ ಕೇಳಬೇಕು ಅಂತ ಹೇಳುವಾಗಿ ಹೇಳಿದರೆ, ಹರಯೇ ನಮ ಇತ್ಯುಚ್ಚೈ ಮುಚ್ಯತೆ ಸರ್ವತೋ ಭಯಾತ್. ಶುಕಾಚಾರ್ಯರು ಹೇಳಿದ ಮಾತು, ಸಾಕ್ಷಾತ್ ಶಿವನು ಹೇಳಿದ ಮಾತು. ಯಾರು ಹರ ಅಂತ ಅನಿಸಿಕೊಂಡಿದ್ದಾನೆ ಅವನು ಹೇಳಿದ ಮಾತು, ಹರಿಗೆ ನಮನ ಅಂತ ನೀನು ಗಟ್ಟಿಯಾಗಿ ಕಂಠ ತುಂಬಿ ಕರೆದರೆ ನಿನ್ನೊಳಗಿನ ಎಲ್ಲದೂ ಹರಿದು ಹೋಗ್ತದೆ, ಹೊರಟು ಹೋಗ್ತದೆ, ನೀನು ತಯಾರಾಗ್ತೀಯ, ಸಿದ್ಧನಾಗ್ತೀಯ ಅಂತ. ಹಾಗಾಗಿ ದೇವರ ನಾಮವನ್ನು ಹೇಳಲಿಕ್ಕೆ ಮೈಕಿನ ಎದುರಲ್ಲ, ಮೈಕ್ ಇಲ್ಲದಿದ್ದಾಗ ಇಷ್ಟ ಆಗಬೇಕು. ಸೀತೆ ನಿನ್ನೆ ನೋಡಿದಳು ಅಂತ ನಾನು ಹೇಳಿದೆ. ಹೆಚ್ಚು ಜನರಿಗೆಲ್ಲ ತುಂಬ ಸ್ವಪ್ನಗಳಿತ್ತು, ನನಗೆ ಗೊತ್ತಿತ್ತು. ಆದರೆ ನಾನು ಹೆಚ್ಚು ಮಾತಾಡಿಸ್ಲಿಕ್ಕೆ ಹೋಗಲಿಲ್ಲ. ನಾನೊಬ್ಬನೇ ಸ್ವಪ್ನ ಕಾಣುವುದಲ್ಲ, ನೀವೆಲ್ಲ ಕಾಣ್ತೀರಿ ಅಂತ ನನಗೆ ಗೊತ್ತಿದೆ. ಆದರೆ ಸೀತೆ ಏನು ಮಾಡಿದ್ಲು ಅಂತ ನೋಡುವ. ಸಾತಂ ದೃಷ್ಟ ಹರಿವರಂ ವಿನೀತವದುಪಸ್ಥಿತಂ ಮೈಥಿಲೀ ಚಿಂತೆಯಾಮಾಸ ಸ್ವಪ್ನೋಯಂ ಇತಿ ಭಾಮಿನಿ. ವಾಲ್ಮೀಕಿ ಸೀತೆ ಇದು ಸ್ವಪ್ನ ಅಂತ ಹೇಳಿದ್ದನ್ನು ಗುರುತಿಸಿದ್ದಾನೆ, ಹೇಳಿದ್ದಾನೆ. ವಾಲ್ಮೀಕಿ ಏನು ವಿಶ್ಲೇಷಣೆ ಮಾಡಿದ್ದಾನೆ, ಸೀತೆ ಏನು ಚಿಂತನೆ ಮಾಡಿದ್ದಾಳೆ, ಸ್ವಪ್ನ ಅಂದರೆ ಏನು, ಹೇಗೆ ಅನ್ನುವುದರ ಕೆಲವು ಎಳೆಗಳು ಇವತ್ತು ಮತ್ತೆ ಬಿಚ್ಚುವ. ಸಾ ಅಂತ ಹೇಳುತ್ತಾ ಸೀತೆಯನ್ನು ನಾನು ಎಬ್ರಿವೇಷನ್ ಆಗಿ ಗುರುತಿಸಿದ್ದಾನೆ ವಾಲ್ಮೀಕಿ ಅಂತ ಹೇಳುತ್ತಾ, ಅವಳು ಪ್ರಮದೋತ್ತಮಳು, ಪುರುಷ ಉತ್ತಮನು. ಹೇಗೆ ಮರ್ಯಾದಾ ಪುರುಷೋತ್ತಮನು ಅಂತ ಹೇಳಿ ರಾಮನನ್ನು ನಾವು ಸಹ ಅಂತ ಹೇಳಿ, ಅವನು ಅಂತ ಹೇಳಿ ಪುರುಷನು ಅಂತ ಪುರುಷಃ ಸಹ ಅಂತ ಹೇಳ್ತಾ ಸಣ್ಣದಾಗಿ ಗುರುತಿಸಿದ್ದೇವೆಯೋ, ಹಾಗೆ ಸಾ ಅಂತ ಹೇಳಿ ಅವಳು ಅಂತ ಹೇಳಿ ಪ್ರಮದೋತ್ತಮೆಯಾದ ಸೀತೆಯನ್ನು ಹೇಳಿದ್ದೇವೆ. ಹೀಗೆ ಸೀತೆ ಕಂಡವನು, ಸೀತೆ ಯಾರನ್ನು ಕಂಡಿದನು ಅಂತ ಕೇಳಿದರೆ ತಮ್ ಅಂದರೆ ತತಮ್ ಅಂತ, ಎಲ್ಲೆಡೆ ತುಂಬಿದವನನ್ನು ಅಂತ. ಎಲ್ಲೆಡೆ ತುಂಬಿದುದು ಯಾವುದು? ಗಾಳಿ. ಅದಕ್ಕೆ ಯಾರು ಅಡ್ಡ ಹಾಕಲಿಕ್ಕೆಲ್ಲ ಇಲ್ಲ. ಅಡ್ಡ ಹಾಕಿದರೆ ನಮ್ಮ ಮೂಗೆ ಮತ್ತೆ ಬಿದ್ದು ಹೋಗ್ತದೆ. ಹೀಗಾಗಿ ಎಲ್ಲೆಡೆ ತುಂಬಿರುವ, ಹೋಗುತ್ತಿರುವ, ನಡೆದಾಡುತ್ತಿರುವ ಗಾಳಿಯನ್ನು ನೋಡ್ತಾಳವಳು. ಸಾತಂ ದೃಷ್ಟ ಹರಿವರಂ. ನಾನು ಹೇಳಿದೆ ಪಾಠಗಳೆಲ್ಲ ಬೇರೆ ಸಿಗಲಿಲ್ಲ ಅಂತ, ಅದೇ ರೋಚಕ. ಹರಿವರಂ, ಹರಿ ಅಂದರೆ ಮಂಗನಿಗೂ ಹೆಸರು, ಹರಿ ಅಂದರೆ ದೇವರಿಗೂ ಹೆಸರು. ಹೀಗಾಗಿ ಇಲ್ಲಿ ಒಂದು ವಿಶೇಷವಾದಂಥ ಚಿಂತನೆಯನ್ನು, ಅಂದರೆ ತಲೆಯಲ್ಲಿ ಭಗವಂತನ ಎಚ್ಚರವನ್ನು ತುಂಬಿಸಿಕೊಂಡ ಸೀತೆ ಕಾಣುವಾಗಲೂ ಹಾಗೆ ನೋಡ್ತಾ ಇದ್ದಾಳೆ. ಒಂದು ಕಪಿಯನ್ನಾಗಿ ನೋಡ್ತಾ ಇಲ್ಲ ಅವಳು, ಸಾಮಾನ್ಯ ಒಂದು ಕೋತಿಯನ್ನಾಗಿ ನೋಡ್ತಾ ಇಲ್ಲ. ಹಾಗಾಗಿ ಅವಳು ನೋಡುವ ಇರಾದೆ ಹೇಗಿತ್ತು ಮನಸ್ಸಿನಲ್ಲಿ ಎನ್ನುವುದನ್ನು ಪ್ರತ್ಯಕ್ಷೀಕರಿಸ್ತಾನೆ ಋಷಿ ಹೇಳುವ ಶಬ್ದದಲ್ಲಿ. ಅದನ್ನು ಬಹಳ ಚಂದವಾಗಿ ಓದಿಕೊಂಡವರಾದರೆ ಅದನ್ನು ಧ್ವನಿ ಅಂತ ಹೇಳುತ್ತಾರೆ. ಬೇರೆ ಪದಗಳು ಇಲ್ಲದೆ ಆ ಒಂದು ಸೊಗಸಾದ ಶಬ್ದ ಇಡೀ ಪ್ರಕರಣವನ್ನು ಎಷ್ಟು ಚೆನ್ನಾಗಿ ಬಿಡಿಸ್ತದೆ, ಅದನ್ನು ಮತ್ತಷ್ಟು ವ್ಯಾಪಕವಾಗಿ ತೋರಿಸಿಕೊಡ್ತದೆ ಎನ್ನುವುದರಲ್ಲಿ ಇದೆ. ಈಗಾಗಲೇ ನೋಡಿಕೊಂಡ ಭಗವಂತನ ದೊಡ್ಡತನ, ಜೊತೆಯಲ್ಲಿ ಮಹಾಲಕ್ಷ್ಮಿಯ ಹಿರಿತನ. ಹೀಗಾಗಿ ಮಗದೊಂದು ಮಂಗದ ದೊಡ್ಡತನವು ಅದನ್ನು ಹೇಳಬೇಕು. ಎಲ್ಲ ಕಡೆಯಲ್ಲಿ ಪರಿಕಿಸಿದರೆ ಅರ್ಥ ಆಗತ್ತೆ. ಹನುಮಾನ್ ವಾನರೇಶು ಚ ಅಂತ ಶಿವಪುರಾಣದ ವಾಕ್ಯ. ಮಂಗಗಳಲ್ಲಿ ಯಾರು ಭಗವಂತ ಅಂತ ಕೇಳಿದರೆ ಹನುಮಂತ ಅಂತ. ತುಂಬ ವಿಭೂತಿಗಳಲ್ಲಿ, ನನ್ನ ಕೈಯಲ್ಲಿ ಸುಮಾರು ವಿಭೂತಿಗಳೆಲ್ಲ ಇವೆ, ಬೇರೆ ಬೇರೆ ಕಡೆತ್ತು. ಹಾಗಾಗಿ ಹರಿವರ ಎನ್ನುವುದು ಸುಮ್ಮನೆಯ ವ್ಯವಸ್ಥೆ ಅಲ್ಲ, ಸಹಜವಾಗಿಯೇ ಮಂಗಗಳಲ್ಲಿ ಅತ್ಯಂತ ಎತ್ತರನಾದವ, ಗುಣವಂತನಾದವ, ಎಲ್ಲದರಲ್ಲಿಯೂ ಪ್ರಥಮನಾಗಿ ನಿಲ್ಲುವವ ಪ್ರಥಮೋ ಹನುಮಾನ್ ನಾಮ ಅಂತ. ಹಾಗೆ ಅದು ಖಾಲಿ ಅವತಾರದಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲಿ ಅದರ ಪ್ರಾಥಮ್ಯ.
ಅದನ್ನು ಹೇಳಲಿಕ್ಕೋಸ್ಕರ ಹರಿವರಂ ಅಂತ ಹೇಳಿದ್ಲು. ದೊಡ್ಡ ಶ್ರೇಷ್ಠವಾದ ಮಂಗ ಇದು ಅಂತ. ಹಾರುವಾಗಲೇ ಲೆಕ್ಕ ಹಾಕಿದರೆ ಎಲ್ಲ ಮಂಗಗಳು. ನಾವು ಮೊದಲು ಸಮುದ್ರದ ಹತ್ತಿರಕ್ಕೆ ಹೋಗಲಿಲ್ಲ, ಹಾರಿ ಆಚೆ ಹೋಗಿ ಆಗಿಬಿಟ್ಟೆವು. ಮೊದಲನೇ ದಿವಸವೇ ನಾವು ಈಚೆ ಬಂದು ಕೂತಿದ್ದೇವೆ ಲಂಕೆಯ ಹತ್ತಿರದಲ್ಲಿ, ಹಾಗಾಗಿ ಸೋತತ್ತು. ಅಲ್ಲಿ ಮಂಗಗಳೆಲ್ಲ ರಾಶಿ ಬಂದಿವೆ. ಒಂದೊಂದು ದಿಕ್ಕಿನಲ್ಲಿ ಒಂದೊಂದಿಷ್ಟು ಕಪಿಗಳು ಹೊರಟಿದ್ದಾವೆ, ಕೋಟಿಗಟ್ಟಲೆ ಒಂದು ದೃಷ್ಟಿಯಿಂದ. ಅಲ್ಲಿ ಏನಾಯಿತು ಕೇಳಿದರೆ, ಹಾರುವವರು ಲೆಕ್ಕಾಚಾರ ಮಾಡಲಿ ಶುರು ಮಾಡಿದರು, ನಾನು ಎಷ್ಟು ಹಾರುತ್ತೇನೆ ಅಂತ. ಕೊನೆಗೂ ಯಾರೂ ಹೇಳಲಿಲ್ಲ ನಾನು ಆಚೆ ದಡದವರೆಗೆ ಹಾರಿ ಹೋಗ್ತೇನೆ ಅಂತ. ಯಾರಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ಜಾಂಬವಂತವನ್ನು ಮಧ್ಯದಲ್ಲಿ ಮಾಡ್ತಾ ಇರ್ತಾನೆ, ನನಗೆ ಹಾರಲಿಕ್ಕೆ ಬರ್ತಿತ್ತು ಅಂದ. ಅದು ಎಂಥ ಪ್ರಯೋಜನಕ್ಕೆ? ಎಲ್ಲರೂ ಹೇಳೋದಾಗಿ ಹಿಂದೆಲ್ಲ ನಾನು ಒಳ್ಳೆ ಪ್ರವಚನ ಮಾಡ್ತಿದ್ದೆ, ಈಗೆಲ್ಲ ಮರೆತು ಹೋಗಿದೆ, ಹಾಗಾದ ಪ್ರಯೋಜನ ಅಂತ ಉಂಟು. ಅದಾಗಲಿಲ್ಲ. ಈಗ ಏನು ಅಂತ ಅಟ್ ಪ್ರೆಸೆಂಟ್ ಜಾಂಬು ಅಂತ ಹೇಳ್ತಾನೆ, ನಾನು ಬಹಳ ಹಿಂದೆ ಹಾರುವಾಗ ಒಂದು ಕಥೆ ಆಗಿತ್ತು. ಆಗ ವಾಮನನ ಅವತಾರ ನೋಡಿ ಎಲ್ಲಿ ಹೋಗ್ತಾನೆವ ಅಂತ. ವಾಮನ ಹೋಗಿ ಪರಶುರಾಮ ಆಗಿದ್ದು, ರಾಮ ಬಂದಿದೆ ಈಗ. ಅವ ಹೇಳ ಆಗ ವಾಮನನ ಅವತಾರ ಬಲಿಯನ್ನವನ್ನು ಸೋಲಿಸಿದ. ನನಗೊಂದು ಖುಷಿಯಾಗಿ ನಾನು ಇಡೀ ಊರಿಗೆ ಸುದ್ದಿ ಮುಟ್ಟಿಸಬೇಕು ಅಂತ ಹಾರಿಕೊಂಡೋದತ್ತು. ಜಾಂಬವಂತ ಅಂದರೆ ಚತುರ್ಮುಖನ ಮಗ, ಕಮ್ಮಿ ಅಲ್ಲವ, ಕರಡಿ. ಹಾರ್ತಾ ಹೋಗುವಾಗ ಮಧ್ಯೆಯಲ್ಲಿ ಮೇರು ಪರ್ವತ ಅದು ಗುದ್ದಿತ್ತಂತೆ ಅವನ ಕಾಲಗಂಟಿಗೆ, ಮಂಡಿ ನೋವು ಅವನಿಗೆ. ಗಂಟು ಗುದ್ದಲಿಕ್ಕೆ ಹೋಗಿ ಈಗ ಅವನದು ಸ್ಪೀಡೆಲ್ಲ ಕಮ್ಮಿ ಆಗಿದಂತೆ. ಒಮ್ಮೆಲೆ ಹಾರುವಾಗ ಪ್ರೆಷರ್ ಕೊಡಲಿಕ್ಕೆ ಆಗೋದಿಲ್ಲ ಕಾಲಿಗೆ, ಇಲ್ಲಾದರೆ ಹಾರ್ತಿದ್ದೆ ಎಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದರಿಂದ ಅಂಗದ ಹೇಳ್ತಾನೆ, ನನಗೆ ಹೋಗಲಿಕ್ಕೆ ಬರ್ಬೋದು, ಒಂದು ದಮ್ಮುಂಟು, ಎರಡನೇ ದಮ್ಮಿಲ್ಲ, ಹಿಂದೆ ಬರ್ತೇನೆ ಗ್ಯಾರಂಟಿ ಇಲ್ಲ. ಮತ್ತು ಹಾರಿದ್ರೆ ಪ್ರಯೋಜನ ಇಲ್ಲ, ಹಾರಿ ಕೆಲಸ ಮಾಡಬೇಕಲ್ಲ. ನನಗೆ ಕೆಲಸ ಮಾಡಲಿಕ್ಕೂ ಬರೋದಿಲ್ಲ, ಮತ್ತು ಹಿಂದೆ ಹಾರಲಿಕ್ಕೂ ಆಗೋದಿಲ್ಲ. ಅದರಿಂದ ಹನುಮಂತ ಆಗ್ತದೆ. ಹರಿವರಂ ಆ ಹೊತ್ತಿನಲ್ಲಿ ಆದ ಘಟನೆ ಇದು. ಅವನೊಬ್ಬನೇ ಹಾರಿ ಹೋಗಿ ಕೆಲಸ ಮಾಡಿ ಬರಲು ಸಮರ್ಥನು ಅನ್ನುವ ದೃಷ್ಟಿಯಿಂದ ಭಾಳ ಚಂದವಾಗಿ ಮುಂದೆಲ್ಲ ಹೇಳ್ತಾರೆ. ಪರಾಶರ ಸಮಿತಿ ಹೇಳು ಭವಿಷ್ಯ ಚತುರಾನನಃ ಅಂತ. ಭಗವಂತ ಅತ್ಯಂತ ದೊಡ್ಡವನು ಅಂತ ಮೆಚ್ಚಲಿಕ್ಕೆ ಪಾತ್ರನಾದವನು ಯಾರು ಕೇಳಿದರೆ ಅದು ಪ್ರಾಣ. ದೇವರಿಗೆ ಭಾರಿ ಇಷ್ಟ. ಇಡೀ ಜೀವ ಸಮುದಾಯದಲ್ಲಿ ನಮಗೂ ಅದೇ ಇಷ್ಟ ಅಲ್ವ. ಕಣ್ಣು ಸ್ವಲ್ಪ ಕಸ ಬಿದ್ದರೂ ಪರವಾಗಿಲ್ಲ, ನಾವು ಸ್ವಲ್ಪ ಸುಧಾರಿಸಿಕೊಂಡು ಹೋಗ್ತೇವೆ. ಒಂದಿನ ಓದೋದಿದ್ರೂ ಅಷ್ಟೇ ಅಲ್ಲ ಹೋಯ್ತು ಅಂತ. ಕಿವಿಯೂ ಹಾಗೆ ಒಂದಿಷ್ಟು ಕೇಳದಿದ್ದರೂ ತೊಂದರೆ ಇಲ್ಲ. ಕೈಕಾಲುಗಳು ಒಂದೊಮ್ಮೆ ನಿತ್ರಾಣ ಆದರೂ ಪರವಾಗಿಲ್ಲ, ಜ್ಯೂಸ್ ಕುಡಿದ ಕೂತ್ಕೊಳ್ಳೋದು. ಆದರೆ ಮೂಗು ಸ್ವಲ್ಪ ಸ್ಟ್ರೈಕ್ ಮಾಡ್ತದೆ ಹೇಳಿದರೆ ಸ್ವಲ್ಪ ಜಾಸ್ತಿ ಗಲಾಟೆ ಆಗ್ತದೆ ಎಂದರ್ದು. ಯಾಕೆ ಎಷ್ಟೊತ್ತಿಗೆ ಹೋಗ್ತಾನೆ ಗೊತ್ತಿಲ್ಲ. ಉಸಿರಾಟದಲ್ಲಿ ಹೆಚ್ಚು ಕಡಿಮೆ ಆದರೆ ಮನುಷ್ಯ ಕೂಡಲೇ ಅಲರ್ಟ್ ಆಗ್ತಾನೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾದ ದೇಹದಲ್ಲಿನ ಪಾರ್ಟ್ ಕೇಳಿದರೆ ಅದು ಪ್ರಾಣನದ್ದು ಪಾತ್ರ. ಅಂದ ದೈಹಿಕವಾಗಿ ನೋಡಿಕೊಂಡ್ರೂ ಸರಿಯೇ. ಅವನು ರೆಸ್ಟ್ಲೆಸ್, ಅವನು ವಿಶ್ರಾಂತಿ ತಗೊಳ್ಳುವುದಿಲ್ಲ. ತಗೊಂಡ್ರೆ ನಾವು ಸೋಲ್ತೇವೆ. ಕೈಯನ್ನು ಬಿಸಾಡಿಕೊಳ್ತೇವೆ, ಕಣ್ಣನ್ನು ಮುಚ್ಚಿಕೊಳ್ತೇವೆ, ಕಿವಿಯನ್ನು ಸುಮ್ಮನೆ ಇಡ್ತೇವೆ. ಆದರೆ ಹಾಗೆ ನಾವು ಒಂದೊಮ್ಮೆ ಮೂಗನ್ನು ಉಸಿರಾಡುವುದಿಲ್ಲ ಅಂತೇಳಿ ಕೂತುಬಿಟ್ರೆ ಪಕ್ಕದವರು ನಾರಾಯಣ ಮಂತ್ರ ಶುರು ಮಾಡ್ತಾರೆ ಹೋಗುವ ಅಂತ. ಆದ್ದರಿಂದ ಅತ್ಯಂತ ಶ್ರೇಷ್ಠನಾದ ಕೆಲಸದಲ್ಲಿಯೂ ಕೃತಿಯಲ್ಲಿಯೂ ಮನುಷ್ಯನ ಧಾರಣೆಯಲ್ಲಿಯೂ, ಪ್ರಾಣ ಧಾರಣೆ ಅಂತ ಶಬ್ದಾರ್ಥ ಅದು. ಇಡೀ ಜಗತ್ತನ್ನು ಹೊತ್ತವರಲ್ಲಿ. ಆದ್ದರಿಂದ ಅತ್ಯಂತ ಎತ್ತರದ ಜೀವೋತ್ತಮ ಅಂತ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರಾಣನಿಗೆ ಕೊಟ್ಟ ಸ್ಥಾನಮಾನ ಭಗವಂತ ಭಾರಿ ದೊಡ್ಡದು. ಯಸ್ಮಿನ್ ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ ಯಸ್ಮಿನ್ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಸ ಪ್ರಾಣಮಸೃಜತ ಅಂತ. ಯಾರಿದ್ದಾಗ ನಾನು ಬರಬೇಕು, ಯಾರಿದ್ದಾಗ ಹೋಗಬೇಕು ಅಂದವನೊಬ್ಬ ಬೇಕು ಅಂತ ಹೇಳಿಕೊಂಡು ಅವನ ಪಿ ಎ ಅಂತ ಮಾಡಿಕೊಂಡದ್ದಂತೆ ಭಗವಂತ ಚತುರ್ಮುಖ ಪ್ರಾಣಶಕ್ತಿಯನ್ನು. ಹಾಗಾಗಿ ಮುಂದಿನ ಚತುರ್ಮುಖ ಪದವಿಯನ್ನು, ಇಡೀ ಬ್ರಹ್ಮಾಂಡದ ಅರಸೊತ್ತಿಗೆಯನ್ನು ಆಳುವವನಾಗಿರುವವನು ಅಂತಹ ದೊಡ್ಡ ದೇವತೆವ. ಹಾಗಾಗಿ ಅವಳನ್ನು ಹಾಗೆಯೇ ನೋಡಿಕೊಂಡಳು. ಹರಿವರಂ ನೋಡಿಕೊಂಡಿದ್ದಾಳೆ. ಭಗವಂತನಿಂದ ಪರಿಪೂರ್ಣವಾದ ವರವನ್ನು, ಜ್ಞಾನವನ್ನು, ಆನಂದವನ್ನು, ಪೂರ್ಣವಾದ ಜ್ಞಾನ, ದೇವರ ಎಚ್ಚರ, ಪೂರ್ಣವಾದ ಬ್ಲಿಸ್, ಖುಷಿ, ಅದು ಒಬ್ಬನಿಗೆ ಪ್ರಾಣನಿಗೆ ಮಾತ್ರ ದೇವರು ಕೊಟ್ಟದ್ದು. ಹಾಗಾಗಿ ಅತ್ಯಂತ ಸ್ವಾತ್ಮಪ್ರಧಾನಮಜಿತಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮುಂ ಪರಮಾಭಿತುಷ್ಟ ಅಂತ. ಸಿಕ್ಕಿದಳು ಸೀತೆ ಅಂತ ಹೇಳಿದ ವಾರ್ತೆಯನ್ನು ಕೇಳಿದ ರಾಮಚಂದ್ರ ಮಾಡಿದ್ದೇನು ಗಮ್ಮತ್ತು ಕೇಳಿದರೆ ಹನುಮಂತನನ್ನು ಅಪ್ಪಿಕೊಂಡದ್ದು ಗಟ್ಟಿಯಾಗಿ. ಕೊಟ್ಟುಬಿಟ್ಟಿದ್ದೇನೆ ಅಂದ. ಎಂಥದ್ದು? ನನ್ನನ್ನೇ ಅಂತಾನೆ ನೋಡು. ತನ್ನನ್ನೇ ಭಗವಂತ ತನ್ನ ಭಕ್ತನಿಗೆ, ಪ್ರಿಯ ಕಿಂಕರನಿಗೆ, ಅದ್ಭುತವಾಗಿ ಒಂದು ಮಂಗನಿಗೆ ಒಪ್ಪಿಸಿಬಿಟ್ಟಿದ್ದಾನೆ. ಒಬ್ಬ ದೊಡ್ಡ ಅಯೋಧ್ಯೆಯ ಅರಸ. ತುಂಬ ಜನರಿಗೆ, ಪೂರ್ಣ ಜನರಿಗೆ ಪರಿಪೂರ್ಣವಾದ ಮೆಚ್ಚುಗೆಯಾದ ಅರಸ. ಅವನು ಒಂದು ಮಂಗನಿಗೆ ತನ್ನನ್ನು ಸಮರ್ಪಿಸಿಕೊಂಡಿದ್ದ. ಗಾಢವಾಗಿ ಅಪ್ಪಿಕೊಂಡು ನನ್ನ ಜೊತೆಯಲ್ಲಿ ನಿನ್ನ ಗೂಟ ಅಂತ ಹೇಳಿಬಿಟ್ಟಿದ್ದಾನೆ. ನಮಗೆಲ್ಲ ಅರ್ಥ ಆಗುವುದಿಲ್ಲ ಆ ಶಬ್ದಗಳು.
ಇಷ್ಟು ಮೆಚ್ಚುಗೆಗೆ ಪಾತ್ರನಾದ. ಹಾಗಾಗಿ ಅವಳು ನೋಡಿದ್ದು ಹಾಗೆ. ಅಂದರೆ ಒಬ್ಬನ ಪೂರ್ಣವಾದ ಪ್ರಭಾವ, ಅವನ ಅನುಗ್ರಹ ಅದು ಅವನಲ್ಲಿ ಬಂದಿದ್ದರೆ, ಟ್ರಾನ್ಸ್ಫರ್ ಆಗಿದ್ದರೆ ಅದು ಅಭ್ಯಾಸಕ್ಕೆ ಕಾಣ್ತದೆ. ಹಾಗಾಗಿ ಮಂಗನನ್ನು ನೋಡಿದಾಗ ಸೀತೆಗೆ ದೇವರ ಪಡಿಯಚ್ಚು, ಪರಿಪೂರ್ಣವಾದ ಅನುಗ್ರಹ, ರಾಮನ ದರ್ಶನ ಮಾಡಿಕೊಂಡ ಅವನ ಯೋಗ್ಯತೆ ಇದೆಲ್ಲ ಕಾಣುತ್ತಾ ಇದೆ, ಪ್ರಭಾವ ಕಾಣುತ್ತಾ ಇದೆ. ಹಾಗಾಗಿ ಇದು ರಾಮನದ್ದೇ ಪೂರ್ತಿಯಾದಂತಹ ಸೊತ್ತನ್ನು ಹೊತ್ತು ಬಂದಿದೆ ಎನ್ನುವ ಎಚ್ಚರ ಆಗ್ತಾ ಇದೆ ಅವಳಿಗೆ. ಆದರೆ ನೋಡುವ ಪ್ರಕರಣದಲ್ಲಿ ಅಷ್ಟು ಸ್ಪಷ್ಟವಾದ ಚಿಂತನೆ ಬಂದುಬಿಟ್ಟಿದೆ. ಹಾಗಾಗಿ ಸಾತಂ ದೃಷ್ಟವ ಹರಿವರಂ, ಈ ಶಬ್ದವನ್ನು ಬೇರೆ ಮಾಡದೆ ವಾಲ್ಮೀಕಿ ಕಪಿವರ ಹೇಳಬಹುದು ಹೇಳಿದೆ ನಾನು. ಹರಿಶ್ರೇಷ್ಠ ಅಂತ ಪಾಠಾಂತರ ಇತ್ತು ಬೇರೆ ಹೇಳಿದೆ, ಆದರೆ ಹರಿಶಬ್ದವನ್ನು ಎಲ್ಲಿಯೂ ಮಿಸ್ ಮಾಡಲಿಲ್ಲ. ಅದು ವಿಶೇಷ. ಅವನು ತಾಪವನ್ನು ಪರಿಹರಿಸ್ತಾನೆ, ಗಮ್ಮತ್ತಿನಲ್ಲಿ ಜಗತ್ತಿನಲ್ಲಿ ವಿಹರಿಸ್ತಾನೆ, ಕೊನೆ ಎಲ್ಲವನ್ನು ಸಂಹರಿಸ್ತಾನೆ. ಪ್ರಾಣನ ಕೈಯಲ್ಲಿರುವಂಥದ್ದು ಪ್ರಾಣಸ್ಥೇದಂ ವಿಷಯ ಸರ್ವಂ ಅಂತದೆ ಉಪನಿಷತ್ತು ಮಾತಾಡುವಾಗ. ಇಡೀ ಜಗತ್ತನ್ನು ಅಂಕೆಯಲ್ಲಿಟ್ಟುಕೊಂಡವ ಮೂಗಿನೊಳಗೆ ಕೆಲಸ ಮಾಡಿಸುತ್ತ, ಕೊನೆ ಉಸಿರನ್ನು ನಿಲ್ಲಿಸುವವನು ಅವನೇ, ಮೊದಲ ಉಸಿರನ್ನು ಹಾಕಿಕೊಂಡವನವನೇ, ನಿರಂತರವಾಗಿ ಉಸಿರಾಟ ನಡೆಯುವಂತೆ ಮಾಡುವವನು ಅವನೇ. ಒಂದು ದಿನ ಪ್ರಾಣ ಆಗಿದೆ, ಪೂರ್ಣ ಆಗಿದೆ, ಇನ್ನೊಂದು ದಿನ ಅಪಾನ ಆಗ್ತದೆ, ಅಪನಯನ ಆಗ್ತದೆ. ನಡುವೆ ಈ ಪ್ರಾಣಾಪಾನಗಳು ಉಶ್ವಾಸ ನಿಶ್ವಾಸಗಳಲ್ಲಿ ನಿರಂತರ ನಡೀತಾ ಇರ್ತದೆ. ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಒಂದು ದಿನ ಕೆಳಗೆ ಹೋದದ್ದು ಮೇಲೆ ಬರುವುದಿಲ್ಲ, ಒಂದಿನ ಕೆಳಗಿದ್ದದ್ದು ಮೇಲೆ ತುಂಬಿದ್ದಂಥ ಸೃಷ್ಟಿಯಾಗುತ್ತೆ. ಹೀಗೆ ಸೃಷ್ಟಿ ಸಂಹಾರಗಳ ಈ ನಿರಂತರ ಪ್ರಕ್ರಿಯೆಯಲ್ಲಿ ಪ್ರಾಣನ ಪರಿಪೂರ್ಣವಾದ ಭಗವಂತನ ಸೇವೆ. ಸೋಹಂ ಹೇಳುತ್ತಾ, ಹಂಸ ಸೋಹಂ ಸ್ವಾಹ ಹೇಳುತ್ತಾ, ಇದು ಪ್ರತಿನಿತ್ಯದ ಜಪಾವನತ್ತು. ಅದರಿಂದ ಹರಿವರಂ ಅಂತ ಭಗವಂತನನ್ನು ಅಚ್ಚುಮೆಚ್ಚಿನ ಭಕ್ತ ಇವ, ಭಗವಂತನೂ ಅಷ್ಟೇ ಇವನಿಗೆ ಅಚ್ಚುಮೆಚ್ಚಾಗಿದ್ದಾನೆ. ಹರಿಯೂ ಇವನಿಗೆ ವರ, ಹರಿಯು ಇವನಿಗೆ ವರ, ಅಂದರೆ ಹರಿಯು ಇವನಿಗೆ ವರವನ್ನು ಕೊಟ್ಟಿದ್ದಾನೆ. ಹೀಗೆ ರಸಸ್ಸಾರ ವರಶ್ಚೇತಿ ಏತೆ ಪರ್ಯಾಯವಾಚಕ ಅಂತ ಹೇಳ್ತಾ ಭಗವಂತನನ್ನು ಸಾರ ಪುರುಷೋತ್ತಮ ಹೇಳ್ತಾ, ಸೀತೆಯನ್ನು ಸಾರಳು ಅಂತ ಹೇಳ್ತಾ, ಇವನನ್ನು ವರನು ಅಂತ ಹೇಳ್ತಾ ಶಬ್ದ ಬೇರೆ ಮಾಡಿದರು. ಶ್ರೈಷ್ಟ್ಯವನ್ನು ಹೇಳುವ ಶಬ್ದಗಳಿದ್ದರು ಬದಲಾಯಿಸಿ ಸೀತೆ ನೋಡಿದ್ದು ವಿನೀತವತುಪಸ್ಥಿತಂ, ವಿನೀತನಾಗಿ ಬಂದಿದ್ದಾನೆ, ಬೆನ್ನು ಬಗ್ಗಿಸಿಕೊಂಡು ತಲೆ ಬಗ್ಗಿಸಿಕೊಂಡು, ಮತ್ತೆ ಇನ್ನೂ ಹೆಚ್ಚಿಗೆ ಅಂದರೆ ಕೈ ಮುಗಿದುಕೊಂಡು. ಮೊದಲ ಬಾರಿಗೆ ಹನುಮಂತನ ಕೈ ಮುಗಿದದು ತೋರಿಸಿಕೊಟ್ಟ ಕಥೆ ಇತ್ತು. ಅತ್ತ ರಾಮನಲ್ಲಿಗೂ ಬಂದಾಗ ಆಗಿ ಬಂದಿದ್ದ, ಆಗ ಸೀತೆ ಇರಲಿಲ್ಲ. ರಾಮ ಸೀತೆಯ ಪರಿಚಯ ಹೇಳಿದ್ದ, ಅದನ್ನು ನಾವು ನಿನ್ನೆ ಕೇಳಿದೆವು. ಪರಿಚಿತಳಾದ ಸೀತೆಯ ಬಗ್ಗೆ ಎಚ್ಚರಾಗಿ ಕೈ ಮುಗಿದು ಬಂದಿದ್ದಾನೆ. ಯಾಕೆ ಹನುಮಂತ ಕೈ ಮುಗಿದಿರ್ತಾನೆ ಕೇಳಿದರೆ ಇದಕ್ಕೆ. ಅವನಿಗೆ ಯಾವತ್ತು ನಮ್ಮನ್ನು ನೋಡಿ ಕೈ ಮುಗಿಯುವುದಲ್ಲ, ನಮಗೆ ಹೇಳಿಕೊಡೋದವ ನೀವು ಕೈ ಮುಗಿರಿ ಅಂತ. ಯಾರ? ನನ್ನ ಅಪ್ಪನಿಗೆ, ನನ್ನ ದೇವರಿಗೆ ಅಂತ. ನನ್ನ ರಾಮನಿಗೆ ನೀವು ಕೈ ಮುಗಿರಿ, ನನ್ನ ರಾಮನನ್ನು ನೀವು ಕರೆಯಿರಿ. ಅದರಿಂದ ಮೊದಲು ಕರೆಯುವುದು ನಾವು ಹನುಮನ ಮೂಲಕ ರಾಮನನ್ನು. ಹರೇ ರಾಮ ಹರೇ ರಾಮ, ಈಗ ಗೊತ್ತಾಯ್ತಲ್ಲ ಹೇಳಬೇಕೆ ಬೇಡವಾ ಅಂತ. ಹರಿ ಅಂದರೆ ಮಂಗ, ಹನುಮನ ಮೂಲಕ ನಾವು ರಾಮನನ್ನು ಪರಿಚಯಿಸ್ತಾನೆ ಅಂತ. ಹಾಗಾಗಿ ಅವನು ಕೈ ಮುಗಿದು ಕೂತು ನಮ್ಮ ಹತ್ರ ಹೇಳ್ತಾನೆ, ನಮ್ಮ ಸ್ವಾಮಿಗೆ ರಾಮನಿಗೆ ಸೀತೆಗೆ ನೀವು ಕೈ ಮುಗಿತಾ ಇರೀರಿ ಅಂತ. ಅವನಿಗೆ ಯಾವತ್ತೂ ರಾಮ ಕಣ್ಣಿಗೆ ತಪ್ಪುವುದೇ ಇಲ್ಲ, ಸೀತೆ ಅವನಿಗೆ ನೆನಪಿನಿಂದ ಹೋಗುವುದೇ ಇಲ್ಲ. ಆ ನೋಡಿದ ನೆನಪು ಅವನಿಗೆ ಹಾಗೇ ಇದೆ. ಹಾಗಾಗಿ ನಿರಂತರ ಕೈ ಮುಗಿದು ತೆಗೆಯುವುದೇ ಇಲ್ಲವ. ಹೆಚ್ಚಾಗಿ ದೇವತೆಗಳಿಗೆಲ್ಲ 4 ಕೈಗಳು. ಯಾಕೆಂದರೆ 2 ಅವರದ್ದು ಆಯುಧ ಇಟ್ಕೊಳ್ಳಿಕ್ಕೆ, ಪಾಶ ದಂಡ ಅಂತ, ಮತ್ತೆರಡು ಕೈಗಳು ಮುಗಿಲಿಕ್ಕೆ. ದೇವರನ್ನು ನೋಡ್ತಾ ಇರ್ತಾರೆ ಅವರು, ದೇವರನ್ನು ಮರೆಯುವುದಿಲ್ಲ. ಇದು ನಮ್ಮ ಕೆಲಸ, ದೇವರ ಕೆಲಸ, ಇದು ನಮ್ಮ ಕೆಲಸ, ದೇವರ ಕೆಲಸ ಅಂತ ಆಯುಧ ಎತ್ತಿ ಹಿಡ್ಕೊಳ್ತಾರೆ. ಅದರಿಂದ ಕೆಲಸ ಮಾಡ್ತಾರೆ, ಲೋಕದ ರಕ್ಷಣೆ, ಲೋಕದ ನಿಯಂತ್ರಣ ಮಾಡ್ತಾರೆ. ಆ ಎಲ್ಲವೂ ಸಹ ಅದು ದೇವರಿಗೆ ಸಮರ್ಪಿತ ಆಗ್ತಾ ಇದೆ ಅಂತ ಪ್ರತಿ ಕ್ಷಣವೂ ಮತ್ತೆರಡು ಕೈಯಲ್ಲಿ ಅವರಿಗೆ. ನಮಗೆ 2 ಕೈ ಇಲ್ಲ, 2 ಕೈ. ಲೋಕದ ಕೆಲಸ ಅದು ನಮ್ಮಯ ಕೆಲಸ, ದೇವರ ಕೆಲಸ ಅಲ್ಲ. ಹಾಗಾಗಿ ನಮಗೆ ದೇವರು 2 ಕೈ ಕೊಡಲೇ ಇಲ್ಲ, 4 ಕೈಯಲ್ಲಿ 2 ಇಲ್ಲ, ಮಿಸ್. ಯಾಕೆ? ನಾವು ದೇವರಿಗೆ ಕೊಡೋದಿಲ್ಲ, ಗೊತ್ತುಂಟು. ಒಂದೊಮ್ಮೆ ನಮಗೆ ಕೊಟ್ಟು ನೋಡುವ ಕೇಳಿದರೆ, ಕೊಟ್ಟು ನೋಡಿದರೆ ಮತ್ತೆ ಮನ ಇದು ನಮ್ಮಯ ಕೆಲಸ, ಇದು ನಮ್ಮಯ ಕೆಲಸ ಅಂತ ನಾವು ಶುರು ಮಾಡ್ತೇವೆ. ದೇವರ ಕೆಲಸ ಮಾಡೋದೇ ಇಲ್ಲ. ಎಷ್ಟು ಕೈ ಕೊಟ್ಟರು ನೋಡು, ಇವನಿಗೆ ದಶಾನನಿಗೆ 20 ಕೈ ಕೊಟ್ಟರು, ರಾವಣನಿಗೆ ಎಲ್ಲ ಗೋರಿದ್ದವ, ದೇವರಿಗೆ 1 ಕೊಡಲೇ ಇಲ್ಲ ಕೈಯಲ್ಲಿ. ಅದನ್ನ ದೇವತೆಗಳಿಗೆ 2 ಕೈಯಲ್ಲಿ ಅದ್ಭುತವಾದ ಅರ್ಧಕ್ಕರ್ಧ ಕೈಯಲ್ಲಿ ಭಗವಂತನಿಗೆ ಸಮರ್ಪಣೆ. ಕೃತಾಂಜಲಿ ಪುಟಾಸ್ತರ್ವೇ ಪ್ರಧಾನಂತಂ ಮರಿಂ ಪ್ರತಿ. ಇದೆಲ್ಲ ಸುಮ್ಮನೆ ಇಮ್ಯಾಜಿನೇಷನ್ಸ್ ಅಲ್ಲ, ವಾಸ್ತವ ಸಂಗತಿ. ಕೃತಾಂಜಲಿ ಪುಟ ಸರ್ವೇ ಪ್ರಧಾನಂ ತಂ ಹರಿಂ ಪ್ರತಿ. ದೇವರ ಎದುರಿನಲ್ಲಿ ಪ್ರತಿಯೊಬ್ಬನೂ ಸಹ ಭಗವಂತನ ಸೇವೆ ಅಂತ ಹೇಳಿಕೊಂಡು ಕೈ ಮುಗಿದುಕೊಂಡೇ ಇರ್ತಾನೆ. ಅವರಿಗೆ ದೇವರು ತಪ್ಪುವುದಿಲ್ಲ, ಇವರು ದೇವರನ್ನು ಮರೆಯುವುದಿಲ್ಲ.
ನಮಗೆ ದೇವರು ಕಾಣುವುದಿಲ್ಲ, ಕಂಡವರು ನಮಗೆ ಕೈ ಮೇಲೆ ಬರುವುದೂ ಇಲ್ಲ. ಆದ್ದರಿಂದ ನಮಗೆ ದೇವರ ಎಚ್ಚರ ಇಲ್ಲಾಗಿ ನಾವು ದೇವರ ಹತ್ತಿರ ಬಂದರೂ ಕೈ ಮುಗಿಲಿಕ್ಕೆ ಆಚೆ ಈಚೆ ನೋಡ್ತೀವಿ. ಯಾಕೆ ಯಾರಾದರೂ ನಾಚಿಕೆ ಆಗ್ತದೆ ನೋಡ್ತಾರ ಅಂತ ಮನೆಗೆ. ಯಾರು ಇಲ್ಲಿದ್ದೀಗ ರಪ ಕೈ ಮುಗಿದು ಕೆಳಗೆ ಮಾಡಿಬಿಡುತ್ತೆ. ಎಂಥ ನಾಚಿಕೆ ಕೇಳೋದು ನೋಡಿ ನಮ್ಮದು ಹಣೆ ಬರ. ಮಕ್ಕಳಿಗೂ ಹೇಳಿಕೊಡುವುದಿಲ್ಲ. ಶಾಲೆಯಲ್ಲಿ ಒಳ್ಳೆ ಸಂಸ್ಕೃತಿ ಹೇಳಿಕೊಂಡು ಕೈಕಾಲು ಮೇಲೆ ಮಾಡಲಿಕ್ಕೆ ಹೇಳಿಕೊಡ್ತಾರೆ, ಕೈ ಒಟ್ಟು ಮಾಡಲಿಕ್ಕೆ ಹೇಳಿಕೊಡೋದೇ ಇಲ್ಲ ಅವರು. ಹೀಗಾಗಿ ನಾವು ಸೋಲ್ತೇವೆ. ಬಹಳ ಸುಂದರವಾಗಿ ವಿನೀತವತ್ಸ್, ವಿ ಅಂದರೆ ಹಕ್ಕಿಗೆ ಹೆಸರು, ವಿ ವಯ ಅಂತ ಹೇಳಿಕೊಂಡು ವಿಪಕ್ಷಿ ಪರಮಾತ್ಮನೋ ಒಂದು ಕೋಶ. ಹಾಗಾಗಿ ಇದು ಹಕ್ಕಿ ಹಾರಿ ಬಂದಾಗೆ ಆಯ್ತಂತೆ. ವಿನೀತವತ್ಸ್, ಒಂದು ಮರದಿಂದ ಜಂಪ್ ಮಾಡಿದ ಒಂದು ಹಕ್ಕಿ, ಮರಗಳೆಲ್ಲ ಓಡ್ತಾ ಇರ್ತವೆ. ಇದು ಕೋತಿಯಿಂದ ಅರ್ಥ ಆಗ್ತಿಲ್ಲ, ಅಷ್ಟು ಸಲೀಸಾಗಿ ಲಾಘವಪೂರ್ಣವಾಗಿ ಹಾರಿಕೊಂಡು ಬಂದಿದೆ. ಎಲ್ಲಿಂದ ಬರಬೇಕು? ಸಮುದ್ರ ಹಾರಿ ಬರಬೇಕು ನೋಡಿ. ಹಕ್ಕಿಗಳೆಲ್ಲ ಸಮುದ್ರ ಆಡ್ತವೆ, ಮಂಗಳ ಆಡ್ತಾವೆ. ಮತ್ತು ವಿ ಅಂದರೆ ನಾನು ಹೇಳಿದೆ ಈಗಲೇ ವಿಷ್ಣು ಅಂತ, ದೇವರ ಎಬ್ರಿವೇಷನ್ ಅದು. ಮತ್ತೆ ಸಾ ಇದ್ದ ಹಾಗೆ ಅಕಯಪ್ರವಿ ಸಂಭೂಮ, ಅಕಯಪ್ರವಿ ಸಂಭೂಮ ಸಕಹಾಹ ವಿಷ್ಣುವಾಚಕ ಅಂತ. ವಿ ಅಂದರೆ ವಿಷ್ಣು. ಅದೇ ಗೊತ್ತಾಯಿತು ಅಂದರೆ ಪವಿತ್ರ ಅಂತ ಗೊತ್ತುಂಟ ನಿಮಗೆ? ಪವಿತ್ರ ಅಂದರೆ ಶುದ್ಧ ಅಂತ ಅಲ್ವಾ? ಅದರಲ್ಲಿ ವಿ ತೆಗೀರಿ, ಪತ್ರ ಆಗ್ತದೆ. ಪತ್ರಂ ಅಂದರೆ ಪತತಿ ಇತಿ ಪತ್ರಂ, ಎಲೆಗೆ ಹೆಸರು, ಬೀಳ್ತದೆ ಅಂತ. ಹಾಗಾಗಿ ನಾವು ವಿಯನ್ನು ಮಿಸ್ ಮಾಡಿಕೊಂಡ್ರೆ ಪತ್ರ ಆಗ್ತೇವೆ, ಬೀಳುತ್ತೆ. ವಿಷ್ಣು ಒಳಗಿಂದ ಹೊರಟೋಗಿ ಬಿಟ್ಟರೆ ಅವನು ಒಳಗಿರುವವನು. ವಿಷ್ಣು ಅಂದರೆ ವಿಶತಿ, ಪ್ರವೇಶ ಮಾಡಿದವನು, ಎಲ್ಲರೊಳಗೆ ನಿಂತವನು. ಅವೊಂದೊಮ್ಮೆ ಮಿಸ್ ಆಗಿಬಿಟ್ರೆ, ಹೊರಟೋದರೆ ನಮ್ಮದು ಪತ್ರ ಆಗ್ತದೆ, ಬೀಳ್ತದೆ, ದೇಹ ಕೆಳಗೆ ಉರುಳುತ್ತದೆ. ಒಂದೊಮ್ಮೆ ದೇವರು ಒಳಗಿದ್ದರೆ ನಮ್ಮದು ಶಿವ, ದೇಹ ಸರಿ ಇರ್ತದೆ, ಇಲ್ಲಾದರೆ ಶವ. ಪತ್ರ ಇದು ಪವಿತ್ರವೋ ಅಲ್ಲವೋ ಅಂತ. ಹಾಗೆ ಎಲ್ಲರೂ ಪವಿತ್ರರೇ, ಭಗವಂತ ಒಳಗಿದ್ದಾನೆ ಪ್ರತಿಯೊಬ್ಬರದ್ದು. ಯಾರು ನಾನು ಪವಿತ್ರಲ್ಲ ಹೇಳಲಿಕ್ಕೆ ಆಗುವುದೇ ಇಲ್ಲ, ಯಾಕೆ ದೇವರಿಲ್ಲ ಮಾಡಲಿಕ್ಕೆ ಆಗುವುದೇ ಇಲ್ಲ. ದೇವರನ್ನು ಹೊರಗೆ ಹಾಕಲಿಕ್ಕೆ ನಮಗೆ ಬರುವುದಿಲ್ಲ, ದೇವರು ಹೊರಗೆ ಹೋದಾಗ ನಮಗೆ ಇರಲಿಕ್ಕೂ ಆಗುವುದಿಲ್ಲ, ಎಲ್ಲ ಅವನ ಕಂಟ್ರೋಲ್. ಆದ್ದರಿಂದ ಹೇಗೆ ವಿಷ್ಣು ತಂದಿದ್ದಾನೆ ಅಂತ ಗೊತ್ತಾಯ್ತವನು. ವಿನೀತವತ್, ದೇವರ ಪ್ರೇರಣೆ, ರಾಮ ಕಳುಹಿಸಿ ಕೊಟ್ಟಿದ್ದಾನೆ. ಅವ ಹೇಳ್ತಾನೆ ಅವನು ಹೋಗುವಾಗಲೇ, ರಾಮ ಮುಕ್ತ ಶರೋಯತ ಅಂತ. ಒಂದೊಮ್ಮೆ ರಾಮ ಬಾಣವನ್ನು ಹೊಡೆದರೆ ಅದು ಹೇಗೆ ಗುರಿ ಮುಟ್ಟುತ್ತೆ. ಅದರಲ್ಲಿ ಮತ್ತೆ ಇಲ್ಲಿ ವಕ್ರತೆ ಇಲ್ಲ, ಅಡ್ಡದಾರಿ ಹೋಗುವುದಿಲ್ಲ, ಮಧ್ಯೆಯಲ್ಲಿ ನಿಲ್ಲುವುದಿಲ್ಲ. ಬಾಣದ ಕಥೆ ಆಗಿ ಯಾರು ಬಿಟ್ಟರೂ ಆಗಿ, ಬಾಣ ಬಿಟ್ಟರೆ ಅದು ಸೀದಾ ಹೋಗುವುದೇ ನೇರ, ಅದರಲ್ಲಿ ಅಂಕುಡೊಂಕಿಲ್ಲ ಕತೆ. ಅದು ರಾಮನ ಬಗ್ಗೆ ಗುರಿ ತಪ್ಪುವ ಕ್ರಮವೇ ಇಲ್ಲ. ಅದನ್ನು ರಾಮ ಕಳುಹಿಸಿಕೊಟ್ಟ ಹನುಮ ಗುರಿ ಮುಟ್ಟದೆ ಇರ್ತಾನ. ಅದನ್ನು ವಿನೀತವತ್ಸ್, ರಾಮ ಕಳುಹಿಸಿಕೊಟ್ಟಿದ್ದಾನೆ ಎನ್ನುವುದು ಎಚ್ಚರ. ಅದಕ್ಕೆ ಹೇಳಿದಾನೆ, ರಾಮನ ಪೂರ್ತಿ ಇನ್ಫ್ಲುಯೆನ್ಸ್, ಪ್ರಭಾವ ಅವಳಿಗೆ ಗೋಚರಿಸ್ತದೆ, ಅಲ್ಲಿ ಕಾಣುತ್ತದೆ, ಅನೂಹ್ಯವಾಗಿ ಅರ್ಥ ಆಗ್ತದೆ. ಅದು ಅವರಿಗೆ ಮಾತ್ರ ಆಗುವುದು ಅರ್ಥದ ಭಾಷೆ. ಎಷ್ಟು ಚೆನ್ನಾಗಿದೆ ಅಂದರೆ ಅವನು ಹೇಳ್ತಾನೆ ಉಪಸ್ಥಿತ ಅಂತ, ಕೈ ಜೋಡಿಸಿಕೊಂಡು ಎದುರು ನಿಂತಿದ್ದಾನೆ. ಉಪಸ್ಥಾನ ಅಂದರೆ ಸೂರ್ಯ ಬಂದಾಗ ನಾವು ಉಪಸ್ಥಾನ ಮಾಡೋದು ದಿನ, ದಿವ್ಯೋಪಸ್ಥಾನ ಹೆಸರದಕ್ಕೆ, ಸೂರ್ಯೋಪಸ್ಥಾನ. ಸೂರ್ಯ ಬರುವಾಗ ನಾವು ಎಚ್ಚರಾಗಿ ನಿನ್ನೆ ನೋಡಿದ್ದೆವು, ಎದ್ದು ನಿಂತಿರಬೇಕು, ಸ್ವೀಕಾರಕ್ಕೆ ಸ್ವಾಗತಕ್ಕೆ ತಯಾರಾಗಬೇಕು. ಬಂದು ಕೂತು ಎಲ್ಲ ಆದ ನಂತರ ಸ್ವಾಗತ ಭಾಷಣವನ್ನು ಮಾಡ್ತೇನೆ, ಈಗ ಬಂದು ಕೂತವರಿಗೆ ಅದು ಪ್ರಶ್ನೆ ಇಲ್ಲ, ಅದು ಸಾರಸ್ಯ ಇಲ್ಲ. ಮೊದಲೇ ಅವರನ್ನು ಕರ್ಕೊಂಡು ಬಂದು ಕೊಳ್ಳಿರಿಸಲಿಕ್ಕೆ. ಹಾಗೆ ಸೂರ್ಯ ಬಂದ ಬಳಿಕ ನಾವು ಸ್ವಾಗತಕ್ಕೆ ನಿಲ್ಲುವುದಲ್ಲ, ಬರೋ ಮುಂಚೆ ರೆಡಿಯಾಗಿ ಸ್ವಾಗತಿಸಬೇಕು. ಆದ್ದರಿಂದ ಅಂಥ ಉಪಸ್ಥಾನ, ಸೀತೆ ಹತ್ತಿರದಲ್ಲಿ ನಿಂತು ಕೈ ಜೋಡಿಸಿದ್ದಾನೆ, ಏನು ಆದೇಶ ಇದೆ ಅಂತ ಕೇಳಲಿಕ್ಕೋಸ್ಕರ ತಯಾರಿದ್ದಾನೆ. ಹಾಗೆ ನೋಡಿದ್ದಾಳು ಅವಳು ಮೈಥಿಲಿ, ನೋಡಿಕೊಂಡವಳು ಜಾನಕಿ ಅಲ್ಲ. ಮತ್ತು ಮೈಥಿಲಿ ಅಂದರೆ ಅವಳಿಗೆ ಒಂಥರ ಒಳಗಿಂದ ಮಥನ ಶುರುವಾಗಿದೆ. ಮಥನಾತ್ ಮಿಥಿಲೋ ಜಾತಃ ಅಂತಾರೆ. ಮಿಥಿಲೆಯ ಅರಸ ಹುಟ್ಟಿದ್ದೇ ದೇಹ ಮಥನ ಮಾಡುವ ಮೂಲಕ ಅಲ್ಲಿ ನಿಮಿಯ ವ್ಯವಸ್ಥೆಯಲ್ಲಿ. ಹಾಗಾಗಿ ಅದೇ ವಂಶದಲ್ಲಿ ಬಂದವಳಿವಳು. ಇವಳು ತಲೆಯೊಳಗೆ ಚಿಂತನೆಗಳನ್ನು ಕಲಡಿಸ್ತಾ ಇದ್ದಾಳೆ, ಯೋಚನೆ ಮಾಡ್ತಾ ಇದ್ದಾಳೆ. ಏನಾಗಿದೆ ಕೇಳಿದರೆ, ಈಗಾಗಲೇ ಬೆಳಿಗ್ಗೆ ಆಗ್ತಾ ಬಂದಿದೆ, ಸೂರ್ಯೋದಯ ಆಗಲಿಲ್ಲ, ಉಷಕ್ಕಾಲ ಆಗಿದೆ. ರಾವಣ ಎದ್ದು ಓಡಿ ಬಂದಿದ್ದಾನೆ, ದೊಡ್ಡ ಮೈಯಲ್ಲಿ ನಿಂತು ಸೀತೆ ಹತ್ತಿರದಲ್ಲಿ ಬಂದು ಬಾರ ಅಂತ ಕರೆದಿದ್ದಾನೆ. ಈಗಾಗಲೇ ರಾಕ್ಷಸಿಯರ ಹತ್ರ ಹೇಳಿದ್ದಾನೆ, ನನ್ನಲ್ಲಿಗೆ ಬರಲಿಕ್ಕೆ ಹೇಳಿರವರನ್ನು ಅಂತ. 2 ತಿಂಗಳು ವಾಯಿದೆ, 10 ತಿಂಗಳಾಗಿದೆ ತಂದಿಟ್ಟು. ಅವ ಹೇಳೋದು ಸೀತೆ 13 ವರ್ಷದ ನಂತರದಲ್ಲಿ ಮಿಸ್ ಆದದ್ದು. ಕಾಡಿನಲ್ಲಿ 14 ವರ್ಷದ ವನವಾಸ ರಾಮನಿಗೆ ಬಂದದ್ದು. 13 ವರ್ಷ ಎಲ್ಲರೂ ಗಮ್ಮತ್ತಿನಲ್ಲೇ ಇದ್ದರು. ಲಾಸ್ಟ್ ಇಯರ್ ಸೀತೆಯ ಅಪಹರಣ, ಅದರಲ್ಲಿ 10 ತಿಂಗಳಾಗ್ತಾ ಬಂದಾಗ ಹನುಮಂತ ಕಂಡದ್ದು. ಇನ್ನು 2 ತಿಂಗಳಲ್ಲಿ ಸೀತೆಗೆ ಮೋಕ್ಷ ಆಗ್ತದೆ. ಅಲ್ಲಿ ಅವನು ಹೇಳಿದ್ದಾನೆ ವಾಯ್ದೆ, ಇನ್ನು 1 ವರ್ಷ ಕೊಟ್ಟಿದ್ದೇನೆ, ಇನ್ನು 2 ತಿಂಗಳು ಇರೋದು. ಅದರ ಮುಂಚೆ ನೀನು ಅಂತಃಪುರಕ್ಕೆ ಸೇರಲಿಲ್ಲ, ನಿನ್ನನ್ನು ಬೆಳಗಿನ ಊಟಕ್ಕೆ ತೆಗಿತಾರೆ ಅಂತ. ಎಲ್ಲ ಬಾಯಿ ಪ್ರಾತಃ ಆಶಾರ್ಥ ಎಲ್ಲ ಶಬ್ದಗಳು ಹಾಗೇ ಹೇಳಿದ್ದಾರೆ, ನಾಚಿಕೇಡು ಶಬ್ದಗಳದು. ಎಷ್ಟು ಬರ್ತದೆ ಈ ರಾಕ್ಷಸರಿಗೆ ಎಲ್ಲದು, ಮನುಷ್ಯರು ಒಂದಿಷ್ಟು ಮಾಂಸಗಳು ಆದರೆ ಹೇಳಿಕೊಂಡಿದ್ದಾವೆ ಅವುಗಳು. ಇಷ್ಟೆಲ್ಲ ಜೋರು ಮಾಡಿದ್ದನ್ನೆಲ್ಲ ಗಮನಿಸುತ್ತಾ ಇದ್ದಾನೆ ಹನುಮಂತ.
ಆದ್ದರಿಂದ ಇದನ್ನು ನೋಡಿ ಕಂಗಾಲಾಗಿ ಅವಳು ಹೇಳ್ತಾಳೆ, ಕಾಮಂ ಕಾದತ ಮಾಂ ಸರ್ವ ನಕರಿಷ್ಯಾಮಿ ಓ ವಚಃ ಅಂತ. ಒಂದು ಬೊಬ್ಬೆ ಹೊಡಿತಾಳೆ ಸೀತೆ, ಎಂತ ಬೇಕಾದರೂ ಮಾಡಿ ತಿಂದಾಕಿ ನನ್ನ ನಾಯ್ತಾ, ನಿಮ್ಮ ಮಾತು ಮಾತ್ರ ನಾನು ಕೇಳುವುದಿಲ್ಲ. ಕಾಮಂ ಖಾದತ ಮಾಂ ಸರ್ವ, ಎಲ್ಲರೊಟ್ಟು ಬಾಯಿ ಹಾಕಿ ತಿನ್ನಿ. ಎಷ್ಟು ವೈರಾಗ್ಯ ಬಂದಿರಬೇಕು, ನಿರ್ವೇದದಲ್ಲಿರಬೇಕು ಅವಳು ವಾಕ್ಯ ಕೇಳಿ. ಎಲ್ಲ ವಾಕ್ಯಗಳು ನಾವು ಕೇಳಿಸುವುದಿಲ್ಲ ಅವರು ಹೇಳಿದ್ದೆಲ್ಲ. ಕಾಮಂ ಖಾದತ ಮಾಂ ಸರ್ವ ನ ಕರಿಷ್ಯಾಮಿ ಓ ವಚಃ, ನೀವು ಯಾರೊಬ್ಬರು ಹೇಳಿದ್ದನ್ನು ನಾನು ಕೇಳುವುದಿಲ್ಲ ಅಂತ ಮುಲಾಜಿಲ್ಲದೆ ಹೇಳ್ತಾಳೆ ರಾಕ್ಷಸರ ಪಾಳಯದಲ್ಲಿ. ಇಷ್ಟೆಲ್ಲ ಶಬ್ದ ಕೇಳಿದ್ದಾನೆ ಹನುಮಂತ. ಹೀಗೆ ಮತ್ತೆ ಮಂಗ ಹತ್ತಿರದಲ್ಲಿ ಬಂದು, ಅದರಲ್ಲಿಯೂ ವೇಷ್ಟಿತಾರ್ಜುನ ವಸ್ತ್ರಂತಂ ವಿದ್ಯುತ್ ಸಂಗಾತ ಪಿಂಗಲಂ, ಬಹಳ ಚಂದವಾದ ಕೆಂಪು ಕಣ್ಣು, ಅದು ನೋಡುವಾಗಲೇ ಎದುರಿ ಹೋಗ್ತದೆ, ಉರುಟು ಕಣ್ಣು ಎದ್ದು ಕಾಣ್ತದೆ ದೇಹದಲ್ಲಿ. ಮೈ ಅಂತೂ ಮಿಂಚಿನ ಬೆಳಕನ್ನು ಹೊಂದಿದ ಮೈ, ಅಷ್ಟು ಗಾಢವಾದಂತಹ ಒಂದು ಹಳದಿ ಕೆಂಪು ಮಿಶ್ರಿತವಾದ ಬಣ್ಣ ಹೊಡಿತದೆ. ಮೈಯಲ್ಲಿ ಒಂದು ಬಟ್ಟೆ ಹಾಕ್ಕೊಂಡಿದ್ದಾನೆ, ಬಿಳಿ ಬಟ್ಟೆ. ಒಂದು ಸಣ್ಣ ಮಂಗ ಬಿಳಿ ಬಟ್ಟೆಯನ್ನು ಸುತ್ತಿಕೊಂಡು ಬಂದಿದೆ ಮತ್ತೆ. ಹಾಗಾಗಿ ಅವಳಿಗೆ ಒಂದು ಕುತೂಹಲ ಬೇರೆ ಇದೆ, ಬಹಳ ಅದ್ಭುತವಾಗಿ ಇನ್ಫ್ಲುಯೆನ್ಸ್ ಕಾಣ್ತಾ ಇದೆ, ತೇಜಸ್ಸು ಬೇರೆ ಉಂಟು, ತುಂಬ ವಿನಯ ಮಾಡಿಕೊಂಡಾಗಿಲ್ಲ, ಸಹಜವಾಗಿ ಕಾಣ್ತದೆ. ಆದರೂ ಇನ್ನೊಮ್ಮೆ ರಾವಣ ಟ್ರೈ ಮಾಡಬಾರ್ದೇ ಅಂತ ಆವತ್ತು ಹಾಗೆ ಸನ್ಯಾಸಿ ವೇಷದಲ್ಲಿ ಎಗರಿಸಿದ. ಇಲ್ಲಿ 20 ಕೈಯವ 10 ತಲೆಯವನಾಗಿ ಭೀಕರನಾಗಿ ಒಂದು ಜೇಡದ ಹಾಗೆ ಕಾಣ್ತಾನೆ ನೋಡುವಾಗ. ಒಂದು ಕ್ರಿಮಿಕೀಟಗಳಿಗೆಲ್ಲ ಹೆಚ್ಚು, ಇನ್ಸೆಕ್ಟ್ಸ್ಗಳಿಗೆಲ್ಲ ಹೆಚ್ಚು ಕೈಗಳು, ಹೆಚ್ಚು ಕಾಲುಗಳು, ಹೆಚ್ಚು ಮಂಡೆಗಳು ಹೆಚ್ಚಿಲ್ಲ, ಕೈಕಾಲುಗಳು ಹೆಚ್ಚಿರ್ತಾವೆ. ಹಾಗೆ ಒಟ್ಟಾರೆ ಕೈಕಾಲುಗಳನ್ನು ನೋಡುವಾಗ ಒಂದು ಜೇಡದ ಹಾಗೆ ಕಾಣ್ತಾ ಇದ್ದಿದ್ದು ಪ್ರಾಣಿ. ಆವತ್ತೊಂದು ವೇಷ ಹಾಕಿ ಬಂದಿದೆ, ಇವತ್ತು ಯಾಕೆ ವೇಷ ಹಾಕಬಾರ್ದಿದ್ದು ಮಂಗನಾಗೆ? ಮೈಥಿಲಿ. ಆದ್ದರಿಂದ ಒಳಗಿಂದ ಮಥನ ಶುರುವಾಗಿದೆ. ಚಿಂತೆಯಾಮಾಸ, ಅವಳಿಗೆ ಮಂಗನನ್ನು ನೋಡುವೆ ಇಳಿದು ಬರುವಾಗಲೇ ಒಂಥರ ಆಯಿತು. ಈಗಾಗಲೇ ಗಜಿಬಿಜಿಗೊಂಡಿದೆ. ರಕ್ಕಸಿಯರ ಮಾತುಗಳು ಅತ್ತ ಇತ್ತ. ರಾವಣನ ಬೆಳಿಗ್ಗೆ ದರ್ಶನ, ಇದು ಒಂದು ದಿನದ್ದಲ್ಲ, ಅದು ಒಂದು ದಿನ. ಅಂದರೆ ಮಂಗ ಇದ್ದ ದಿನ ಒಂದಾಗಿದೆ ಇದು. ಅವನು ನಮಗೆ ರಿಪೋರ್ಟರ್ ಹೋಗಿ ಮತ್ತೆ ಅಲ್ಲಿ ರಾಮನಲ್ಲಿ ಹೇಳುವಾಗ ನಾವು ಕಿವಿ ಕೊಟ್ಟಿದ್ದೇವೆ, ಎಂತಾಯಿತು ಅಂತ ಹೇಳುವಾಗ ಹೀಗೀಗೆ ಆಯಿತು, ಮರದಲ್ಲಿ ಕೂತಾಗ ಒಂದು ದೊಡ್ಡದು ಪ್ರಾಣಿ ಬಂತು, ಗಲಾಟೆ ಮಾಡಿ ಹೋಯ್ತು ಎಲ್ಲ ಹೇಳ್ತಾನೆ. ಅದು ಹಿಂದಿನ ದಿವಸ ಆಗಿರ್ತದೆ, ಮುಂದಿನ ದಿವಸದ್ದು ಗೊತ್ತಿಲ್ಲ, ಯಾಕೆಂತ ಸ್ವಲ್ಪ ಎಡವಟ್ಟಾಗಿದೆ ಇಲ್ಲಿ. ಅವನಿಗೆ ಒಂದು ರಿಪೋರ್ಟು, ಅವನೊಂದು ಸ್ವಲ್ಪ ಮೆಸೇಜ್ ಕೊಟ್ಟು ಹೋಗಿದ್ದಾನೆ, ಅದರಿಂದ ಮುಂದಿನಿಂದ ನಡೀಲಿಲ್ಲ, ಹಿಂದಿನಿಂದ ಆಗಿದೆ. ಆದರೆ ಇವತ್ತಾದದ್ದನ್ನು ಕೇಳಿ ಇವತ್ತು ಗಾಬರಿಗೊಂಡ ಸೀತೆ, ಈಗಾಗಲೇ ನಾನು ನಿನ್ನೆ ಹೇಳಿದೆ, ಒಂದೇ ಜಡೆ ಹೊತ್ತು ಬಂದವಳು ಗೆಲ್ಲಿನ ಮೇಲೆ ಹಾಕ್ಕೊಂಡು ಏನೋ ಒಂದಕ್ಕೆ ಹೊರಟಿದ್ದಾಳೆ ಅವಳು ಅಂತ. ಅದರ ಎಡೆಯಲ್ಲಿ ಇದು ಮತ್ತೆ ಮಾತಾಡಿದೆ, ಗಲಿಬಿಲಿಗೊಂಡಿದ್ದಾಳೆ. ಇದು ಮತ್ತೆ ಬಂದ ರಾವಣ ಇರಬೇಕು ಹೇಳಿ ಅವಳಿಗೆ ಒಂಥರ ಮೂರ್ಛೆ ಬಂದಿದೆ. ಗಾಬರಿಯಲ್ಲಿ, ದುಃಖದಲ್ಲಿ, ಸಂಕಟದಲ್ಲಿ, ನೋವಿನಲ್ಲಿ ಶಾಕ್. ಹಾಗಾಗಿ ಆ ಮೂರ್ಛೆಯಲ್ಲಿಯೂ ಸಾವರಿಸಿಕೊಂಡು ದೃಢವಾದ ಒಂದು ಯೋಚನೆ ಮಾಡಿ ಹೇಳ್ತಾಳೆ, ಸ್ವಪ್ನೋ ಎಂ ಇತಿ ಭಾಮಿನಿ. ಭಾಮಿನಿ ಅಂತ ಹೇಳಿದ್ದದಕ್ಕೆ ಇನ್ನೇನು ಶಬ್ದ ಹಾಕ್ಬೋದು, ಶಾಲಿನಿ, ಮಾನಿನಿ ಎಲ್ಲ ಹೆಂಗಸರಿಗೆ ಹಾಕೋ ಶಬ್ದಗಳು. ಅದು ನಮ್ಮ ವಾಲ್ಮೀಕಿಯಲ್ಲಿ ಕೇಳಬೇಕಾ? ಅಯ್ಯಬ, ಅವನ ಬತ್ತಳಿಗೆ ಭಾರಿ ದೊಡ್ಡದು, ಹೊರಡಾಡಲಿಕ್ಕೆ ಹೋಗದಿದ್ದರೂ ಶಬ್ದದ ರಾಶಿ ಅವನಲ್ಲಿದೆ. ಅಲ್ಲಿ ಏನು ಛಂದಸ್ಸು ಭಂಗವಾಗೋದಿಲ್ಲ. ಮಾನಿನಿ, ಶಾಲಿನಿ, ಮೋಹಿನಿ, ಏನು ಶಬ್ದ ಹಾಕಿದ್ರು, ವಾಸಿನಿ, ಎಲ್ಲ ಶಬ್ದಗಳು ಪ್ರಮದೆಗೆ ಹೇಳಿದ್ದು. ಭಾಮಿನಿ ಅಂದರೆ ಭಾಮಕ್ರೋಧೆ ಅಂತ, ಸಿಟ್ಟಾಗಿದ್ದಾಳೆ ಅಂತ. ಮತ್ತೆ ರಾವಣ ಬಂದಿರಬೇಕು ವೇಷ ಮರೆಸಿ ನನ್ನನ್ನು ಮತ್ತೆ ಪ್ರಲೋಭನೆ ಮಾಡ್ತಾನೆ ಈ ಸಣ್ಣ ಮಂಗ ವೇಷದಿಂದ ಅಂತ. ಒಟ್ಟಾರೆ ಅತ್ತ ಸಿಟ್ಟು, ಇತ್ತ ಗಲಿಬಿಲಿ, ಇತ್ತ ಆಕ್ರೋಶ, ಇತ್ತ ಒಂದು ರೀತಿಯ ಆವೇಶ, ಪ್ರೀತಿ ಎಲ್ಲ ಒಟ್ಟಾಗಿದೆ ಆಕೆಗೆ, ಭಾವನೆಗಳ ತಾಕಲಾಟಗಳು. ಹಾಗಾಗಿ ಮನಸ್ಸಿನಲ್ಲಿ ತುಂಬ ಯೋಚನೆ ಮಾಡುತ್ತಾ ಕೊನೆಗೊಂದು ತೀರ್ಮಾನಕ್ಕೆ ಬರ್ತಾಳೆ, ಇದು ಸ್ವಪ್ನ ಅಂತ. ಹಾಗೆ ಮಾಡುವ ಮತ್ತು ಚಿಂತನೆ ಮುಂದುವರಿದಿದೆ. ಅವಳು ಹೇಳ್ತಾಳೆ, ಓ ಸ್ವಪ್ನ ಬೀಳುವುದೆಲ್ಲಿ? ನಿನ್ನೆ ನೋಡಿದ್ದೇವೆ ನಾನು. ಅದು ಕಾಣುವುದು ಹೇಗೆ? ಕಣ್ಣಿಗಲ್ಲ, ಮತ್ತು ಮನಸ್ಸಿಗೆ. ಒಂದು ವಿಷಯ, ಎಚ್ಚರದಲ್ಲಿ ಕಣ್ಣಿಗೆ ಕಾಣುತ್ತದೆ, ನಿದ್ದೆ ಮಾಡುವಾಗ ಕಣ್ಣು ಮುಚ್ಚಿರ್ತದೆ, ಕಣ್ಣು ತೆರೆಯುವುದಿಲ್ಲ. ಆದರೆ ಒಳಗಿಂದ ಎಂದದೋ ಕಾಣ್ತದೆ, ಹಾಗೆ ನೆಗಾಡ್ತಾನೆ. ಕೆಲವರು ಬೊಬ್ಬೆ ಹೊಡಿತಾರೆ,
ಏನೆಲ್ಲ ಆ ಸ್ವಪ್ನದ ವಿಕಾರಗಳು ದೇಹದಲ್ಲಿ ತುಂಬ ಆಗ್ತದೆ. ಕೆಲವರು ಎದ್ದು ಓಡುವುದುಂಟು, ಕೆಲವರು ಸ್ವಿಮ್ಮಿಂಗ್ ಅಂತ ಹೇಳಿಕೊಂಡು ಹಾರಿ ಕೆಳಗಿನವರ ಮೇಲೆ ಈಜುವುದುಂಟು. ಅದು ಕೆಳಗೆ ಮಂಚದ ಕೆಳಗೆ ಯಾರಿರ್ತಾರೇನು ಪಾಪ. ಏನು ಅದೇ ಯಾರು ನಿಮ್ಮ ಎಲ್ಲ ಸ್ವಪ್ನ ಮಾತಾಡಿಸಲಿಲ್ಲ, ತುಂಬಗಳಿರ್ತಾವೆ. ಇವಳು ಹೇಳ್ತಾಳೆ ಮನಸ್ಸಿನಲ್ಲಿ ಬರತಕ್ಕಂಥ ಈ ವ್ಯವಸ್ಥೆಗೆ ಇದಕ್ಕೊಂದು ಮೀಟರ್ ಬೇರೆ ಉಂಟು. ಇಷ್ಟರವರೆ ಮಾತಾಡಿದ್ದು ನಾವು ಶೋಕಃ ಶ್ಲೋಕತ್ವಮಾಗತಃ ಅಂತ ಹೇಳಿಕೊಂಡು ಅವನು 32 ಅಕ್ಷರದಲ್ಲಿ ಮಾತಾಡಿದ್ದ. ಮಾ ನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮಾಹ ಅಂತ ಬಹಳ ಚೆನ್ನಾಗಿ ಅದು 2 ಹಕ್ಕಿಗಳ ಜೋಡಿಯಲ್ಲಿ ಒಂದನ್ನು ಬೇಡ ಬಾಣ ಬಿಟ್ಟು ಬೀಳಿಸಿದ್ದಕ್ಕೆ ಸರಯೂ ನದಿಯಲ್ಲಿ ನೆಲೆಗೊಂಡ ವಾಲ್ಮೀಕಿಯ ಮನಸ್ಸು ಕಲಡಿ ಯೋಚನೆಯಲ್ಲಿ ನಿಂತಿದ್ದಾನೆ. ಅವನಿಗೆ ಬಹಳ ಜೋರಾದ ಕೋಪದ ಆವೇಶದಲ್ಲಿ ಒಂದು ಶಾಪವೇ ಉದ್ಗಾರವಾಗಿ ಬಂದಿದೆ. ಮಾ ನಿಷಾದ ಪ್ರತಿಷ್ಠಾಂತ್ವಂ ಭಗವಃ ಶಾಶ್ವತಿ ಸಮಾಹ ಅಂದ. ಓ ಬೇಡ, ನೀನು ಬದುಕಬೇಡ ಬಹಳ ಕಾಲ. ಯತ್ ಕ್ರೌಂಚ ಮಿಥುನಾದೇಕಮವಧೀಹಿ, ಜತೆಗಿರುವ ಒಂದನ್ನು ಹೊಡೆದು ಹಾಕಿದೆಯಲ್ಲ ಅಂತಾನೆ. ಕಾಮಮೋಹಿತಂ, ಇಷ್ಟಪಟ್ಟುಕೊಂಡಿದ್ದವು ಅಂತ ಎಷ್ಟು ಅದ್ಭುತವಾಗಿ ಕೂಗಿದ್ದ. ಆ ಗೆರೆ ಅದು ಶ್ಲೋಕವಾಗಿತ್ತು. 32 ಅಕ್ಷರದಲ್ಲಿ ಒಂದು ರಿದಮೆಯಲ್ಲಿ ಕೂತಿತ್ತು. ಶೋಕಃ ಶ್ಲೋಕತ್ವಮಾಗತಃ ಅಂತ. ಈಗ ಆ ಶ್ಲೋಕದ ನಡೆಯನ್ನು ಬದಲಿಸಿದ. ಸೀತೆಯ ಮಾತು ಬೇರೆ ಆಯಿತು. 11 ಅಕ್ಷರಕ್ಕೂ ಹೋಯಿತು. 11 ಅಕ್ಷರದ್ದು ಮನಸ್ಸಿನ ಅಕ್ಷರದ್ದು, ರುದ್ರನ ಅಕ್ಷರ. ಅದರ ಮನೋಭಿಮಾನಿ ರುದ್ರ ಇದ್ದಾನೆ, ಚಂದ್ರ ಇದ್ದಾನೆ. ಹಾಗಾಗಿ ಚೆಲುವೆ ಈಕೆ ಚಿಂತನೆಯನ್ನು ಸ್ವಪ್ನಕ್ಕೆ ಬಂದಾಗ ಸ್ವಪ್ನದೆಡೆಗೆ ಜಾರಿಕೊಂಡವಳು. ಸ್ವಪ್ನೋ ಮಮಾಯಂ ವಿಕೃತೋದ್ಯ ದೃಷ್ಟ ಶಾಖಾಮೃಗಶಾಸ್ತ್ರ ಗಣೈರ್ನಿಷಿದ್ಧ. ನೋಡಿ, ಚೇಂಜ್ ಆದಲ್ಲ ಅಕ್ಷರಗಳ ಸಂಖ್ಯೆಗಳು. ವಾಲ್ಮೀಕಿ ಸುಮ್ಮನೆ 32 ಅಕ್ಷರದಲ್ಲಿ ಮಾತಾಡಲಿಲ್ಲ, ತುಂಬ ಅಕ್ಷರ 32ರಲ್ಲಿ ಮಾತಾಡಿದ್ದಾನೆ. ನಡುವೆ ಬೇಕಾದಷ್ಟು ಛಂದಸ್ಸುಗಳನ್ನು ಬದಲಿಸಿದ್ದಾನೆ. ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಮಾತಾಡಿ. ಇದಕ್ಕೆ ಕವಿ ಎಂದರೆ, ಇದು ಋಷಿ ಎಂದರೆ. ನಾನು ಋಷಿ ಕುರುತೆ ಕಾವ್ಯಂ ಅಂತಾರೆ. ಋಷಿಯಾಗದವ ಮಾತಾಡುವುದಿಲ್ಲ ಅಂತ, ಬರೀಲಿಕ್ಕೆ ಹೋಗುವುದಿಲ್ಲ ಅಂತ. ಅಷ್ಟು ವ್ಯವಧಾನ ಬೇಕಾಗತ್ತೆ ಅವನಿಗೆ, ಅಷ್ಟು ಜ್ಞಾನದ ಎತ್ತರ ಇರಬೇಕಾಗತ್ತೆ. ಎಷ್ಟು ಸುಂದರವಾಗಿದೆ ಹೇಳುತ್ತಾ ಕೂಡಲೇ ಸ್ಟೆಪ್ ಚೇಂಜ್ ಮಾಡಿದ್ಲು, ಅಕ್ಷರ ಸಂಖ್ಯೆ ಬದಲಾಯಿಸಿದ್ಲು. ಸ್ವಪ್ನೋ ಮಮಾಯಂ ವಿಕೃತೋದ್ಯ ದೃಷ್ಟ ಅಂತಾಳೆ. ಶ್ಯಾ, ನನಗಿವತ್ತೊಂದು ಸ್ವಪ್ನ ಬಿತ್ತಲ್ಲ, ಅದು ವಿಕೃತ ಸ್ವಪ್ನ ಅಲ್ಲ, ಚೆನ್ನಾಗಿಲ್ಲ, ಅದು ವಿಕಾರ ಸ್ವಪ್ನ. ಅದು ಯಾಕೆ ಹಾಗೆ ವಿಕೃತ ಸ್ವಪ್ನ ಯಾಕೆ, ಎಂಥ ವಿಕಾರ ಆಯಿತು? ಅದಕ್ಕೆ ಅವಳೇ ಹೇಳ್ತಾಳೆ, ಶಾಖಾ ಅಮೃಗ ಶಾಸ್ತ್ರ ಗಣೈರ್ನಿಷಿದ್ಧ. ಮಂಗ ಕಾಣುವುದು ಶಾಸ್ತ್ರಪುಟಗಳಲ್ಲಿ ತಪ್ಪು ಅಂತ ಇದೆ. ನೋಡಿ, ಸ್ವಪ್ನ ಸತ್ಯವ ಸುಳ್ಳ ಅಂತ ಗಲಾಟೆ ಮಾಡಿದರೆ ಕೆಲವು ಸ್ವಪ್ನ ಸರಿ ಇದೆ, ಒಳ್ಳೆ ಕೆಲಸ ಮಾಡ್ತದೆ, ಕೆಲವು ಸ್ವಪ್ನ ತಪ್ಪಿದೆ. ಅಂದರೆ ಇವತ್ತು ಪಂಚಾಂಗ ತೆಗೆದರೆ ಎಲ್ಲ ಪಂಚಾಂಗದಲ್ಲಿಯೂ ಸ್ವಪ್ನ ಉಂಟು. ದುಸ್ವಪ್ನ ಫಲ ಸುಸ್ವಪ್ನ ಫಲ ಅಂತ ಬರೀತಾರೆ. ಎಲ್ಲರೂ ಮೊದಲು ನೋಡೋದು ಸ್ವಪ್ನ ಫಲವೇ. ಇಲ್ಲೆಲ್ಲಿ ಅದು ಇಲ್ಲ ಆದ ನಂತರ ಮೆಲ್ಲ ಆಚೆ ನೋಡ್ತಾರೆ, ಓ ಹೌದಲ್ಲ ಇಲ್ಲಿ ಇರ್ಬೋದು. ಮೊದಲ ಪುಟದಲ್ಲಿ ಯಾವುದು ಹೆಚ್ಚಿನ ಸ್ವಪ್ನಗಳು ಇರುವುದಿಲ್ಲ, ಎಲ್ಲ ದುಸ್ವಪ್ನ ಫಲದಲ್ಲೇ ಇರೋದು. ಆದರೆ ಯಾರು ದುಸ್ಸಾಹಸ ಮಾಡಲಿಕ್ಕೆ ಹೋಗೋದಿಲ್ಲ, ಒಳ್ಳೆಯದನ್ನೇ ಮೊದಲು ನೋಡ್ತಾರೆ. ಇಲ್ಲಿ ಇಲ್ಲ ಆದ ನಂತರ ಅಲ್ಲಿ ಉಂಟೇನೋ ಒಂದು ಪುಣ್ಯಕ್ಕೆ ಎರಡೂ ಕಡೆಯಲ್ಲಿ ಅವರು ಬಿದ್ದು ಸ್ವಪ್ನ ಇಲ್ಲ ಅಂದರೆ ಸ್ವಲ್ಪ ಸಮಾಧಾನ ಖುಷಿ ಬರ್ತಾರೆ. ಓ ಇನ್ನು ಬೇರೆ ಇರ್ತದೆ, ಇದು ಇನ್ನು ಅಧ್ಯಾಯ ಸೇರಿಸಬೇಕು ಮಾತ್ರ ಕಾಣ್ತದೆ ಅಂತ. ಕಂಡಾವಟ್ಟೆ ಸ್ವಪ್ನಗಳುಂಟ್ರಿ. ಸ್ವಪ್ನಗಳ ಬಗ್ಗೆ ಮಾತಾಡಿದರೆ 100 ದಿನ ಮಾತಾಡಲಿಕ್ಕೆ ಸಿಗ್ತದೆ. ಪುಸ್ತಕಗಳಲ್ಲಿರುವುದೇ ಹೇಳಿಕೊಂಡ್ರೆ. ಸಾಯುವಾಗ ಏನೆಲ್ಲ ಸ್ವಪ್ನ ಬೀಳ್ತದೆ ಅಂತ ಒಂದಿಷ್ಟು ದೊಡ್ಡ ಪಟ್ಟಿಯೇ ಕೊಟ್ಟಿದ್ದಾರೆ. ನಾನು ಹೇಳುವುದಿಲ್ಲ, ಎಲ್ಲಿ ಉಂಟು ಹೇಳುವುದಿಲ್ಲ, ಏನು ಅಂತ ಹೇಳುವುದಿಲ್ಲ. ಯಾಕೆಂದರೆ ಕೆಲವರಿಗೆ ಅದು ಖುಷಿ ಇರ್ತದೆ ನೋಡುವ ಅಂತ. ಮತ್ತು ಕೆಲವರು ಅದು ದಿನ ಬರ್ತದೆ ಎಂದು ಯೋಚನೆ ಮಾಡ್ತಾ ಬಂದು ಕಾಣ್ತದೆ ಮಾರಿ ಇವತ್ತು ಸಾಯ್ತೇನೆ ಏನೊಂದು ಮುಟ್ಟಿ ನೋಡಿ ಶುರು ಮಾಡ್ತಾರೆ. ಅದನ್ನು ಆ ಗಾಬರಿಯೂ ಬೇಡ, ಆ ತನವೂ ಬೇಡ, ನೋಡುವ ಅದಿರಲಿ ಮುಂದಕ್ಕೆ ಯಾವಾಗ ಅದು. ಇವಳು ಹೇಳ್ತಾಳೆ ಶಾಖಾಮೃಗ ಶಾಸ್ತ್ರಗಣೈರ್ ನಿಷಿದ್ಧ. ನೋಡಿ, ಹೇಳುವ ಕೇಳುವ ನಮೂನೆ ನೋಡಿ. ಆಗ ಕಪಿವರ ಅಂದು ಹರಿವರ ಅಂದ್ಲು, ಈಗ ಹೇಳ್ತಾಳೆ ಶಾಖಾಮೃಗ ಅಂತಾಳೆ. ಶಾಖ ಅಂದರೆ ಗೆಲ್ಲು, ತರಕಾರಿ ಅಲ್ಲ, ತರಕಾರಿಗೆ ಶಾಖ ಅಲ್ಪ ಪ್ರಾಣಕ. ಅದು ಶಾಖವ್ರತ ಎಲ್ಲ ಮಾಡ್ತಾರಲ್ಲ ತಿಂಗಳಿಗೆ ಕೆಲವೊಮ್ಮೆ ಮಳೆಗಾಲ ಬಂದಾಗ ತರಕಾರಿ ಬಿಡುವುದು ಅಂತ. ದಿನ ತರಕಾರಿ ಬಿಡುವವರಿಗೆ ವಿಷಯ ಅಲ್ಲ ಇದು. ಶಾಖ ಗೆಲ್ಲು, ಗೆಲ್ಲಿನ ಮೇಲೆ ಕೂತ್ಕೊಳ್ಳೋದು, ಗೆಲ್ಲಿಂದ ಗೆಲ್ಲಿಗೆ ಹಾರುವುದು, ಗೆಲ್ಲಿಟ್ಕೊಂಡು ಕುಣಿದಾಡುವುದು, ಅದರಲ್ಲಿ ತಿರುಗಾಡ್ತಾ ಇರುವುದು ಎಲ್ಲ ಮಂಗದ ಚೇಷ್ಟೆ ಅಂದರೆ ಹಾಗೆ ಆಡುವುದೆಲ್ಲ ಅದು ಗೆಲ್ಲಿನಲ್ಲೇ. ಭಾಳ ಸಣ್ಣ ಗೆಲ್ಲಿನಿಂದಲೂ ಗೆಲ್ಲಿಗೆ ಹಾರ್ತದೆ. ಅಷ್ಟು ಅದರಲ್ಲಿ ಒಂದು ಬ್ಯಾಲೆನ್ಸ್ ಇದೆ ಮೈಯಲ್ಲಿ. ಒಂದು ಮರದಿಂದ ಇನ್ನೊಂದು ಮರಕ್ಕೆ ಆ ಸಣ್ಣ ಗೆಲ್ಲಿನಲ್ಲೇ ಹೋಗಿ ಹಾರ್ತದೆ.
ಭಾಳ ಚಮತ್ಕಾರ. ಅದು ಬೀಳೋದಿಲ್ಲ ಎಲ್ಲಿ ಸಹ, ಬಿದ್ದರೂ ಕೆಳಗೆ ಬೀಳೋದಿಲ್ಲ, ಬಾಲದಲ್ಲಿ ಸುತ್ತಾಕೊಂಡು ಇನ್ನೊಂದು ಕಡೆಯಲ್ಲಿ ಕೂತ್ಕೊಳ್ತಿದ್ದದು. ಅದ್ಭುತವಾಗಿದೆ. ಅದೇ ತಂದು ಶಾಖಾಮೃಗ ಅಂತ ಕರೀತಾರೆ. ಇನ್ಯಾವ ಪ್ರಾಣಿಯನ್ನು, ಪ್ರಾಣಿಯೇ, ಬಾಲ ಉಂಟು, 4 ಕಾಲು ಉಂಟು, ಆದರೆ ಮರಗಳಲ್ಲಿ ಹಾರ್ತದೆ. ಆದರೆ ಇದನ್ನು ಶಾಖಾಮೃಗ ಅಂತ ಒಳ್ಳೆ ಹೆಸರು ಕೊಡ್ತಾರೆ ಸಂಸ್ಕೃತದವರು. ಶಾಖಾಮೃಗ ಶಾಸ್ತ್ರಗಣೈ ನಿಷಿದ್ಧ, ಅದು ನೀಚ ಸಿದ್ಧ, ಅದು ಒಳ್ಳೆಯ ವಿಷಯ ಅಲ್ಲ, ಅದು ಕೆಟ್ಟದ್ದು. ಯಾವುದರಲ್ಲಿ? ಶಾಸ್ತ್ರಗಳ ರಾಶಿಯಲ್ಲಿ. ನಾವೆಲ್ಲಿ ಶಾಸ್ತ್ರ ನೋಡ್ತೇವೆ ನೋಡಿ, ವೇದಗಳು, ಪುರಾಣಗಳು, ಮಹಾಭಾರತ, ಪಂಚರಾತ್ರ ಸಂಹಿತೆಗಳು, ಇವೆಲ್ಲ ಶಾಸ್ತ್ರಗಳು ಅಂತ ಲೆಕ್ಕ. ಋಗ್ಯಜು ಸಾಮ ಅಥರ್ವಾಶ್ಚ ಭಾರತಂ ಪಂಚರಾತ್ರ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯ ವಿಧೀಯತೆ ಅಂತ. ಶಾಸ್ತ್ರ ಏನು ಅಂತ ಹೇಳಿದ್ದಾರೆ ಅವರು. ಇಷ್ಟಪಟ್ಟದ್ದನ್ನೆಲ್ಲ ಶಾಸ್ತ್ರ ಹೇಳಲಿಕ್ಕೆ ಆಗುವುದಿಲ್ಲ. ಕೃಷ್ಣ ನೋಡಿ ಎಷ್ಟು ಜೋರು ಮಾಡಿದ ಅರ್ಜುನನಿಗೆ, ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯವಿರಣೆ. ಮಾಡು ಬಿಡು ಹೇಳಲಿಕ್ಕೆ ಪುಸ್ತಕ ನೋಡಲಿಕ್ಕೆ ಉಂಟು, ಗೊತ್ತಾಯ್ತಾ ಅಂತಾನೆ. ಬೆಪ್ಪವ ಸುಮ್ಮನೆ ಬಾಯಿ ಮುಚ್ಚಿ ಕೂತ. ಇಷ್ಟ ಬಂದಾಗಿ ಮಾಡಿದರೆ ಬೆಟ್ಟುದಿಂದ್ಯಾ ಅಂತಾನೆ. ಯಶ್ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನಸಸಿದ್ಧಿಮಮಾಪ್ನೋದು. ಹೇಳದ್ದಾಗೆ ಮಾಡದೇ ಇದ್ದರೆ, ಇಷ್ಟ ಬಂದಂತೆ ನಡೆದೋದ್ರೆ ಪೆಡು ತಿನ್ನುವುದು ಗ್ಯಾರಂಟಿ ಅಂದವ. ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಹೇಳಿದಾಗ ಮಾಡಬೇಕೆನ್ನುವುದು ಗ್ಯಾರಂಟಿ. ಅದನ್ನು ನಮ್ಮನ್ನು ತಿದ್ದುವುದು, ತೀಡುವುದು ಶಾಸ್ತಿ ಇತಿ ಶಾಸ್ತ್ರಂ, ನಮ್ಮನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತದೆ ಅಂತ. ಇವಳು ಹೇಳ್ತಾಳೆ, ನಮ್ಮನ್ನು ಚೆನ್ನಾಗಿ ನಡೆಸಿಕೊಂಡು ಹೇಳಿದ ಏನೊಂದು ಸಂವಿಧಾನ ಇದೆ, ಶಾಸ್ತ್ರ ಸಮುದಾಯ ಇದೆ, ಅಲ್ಲಿ ಎಲ್ಲಿಯೂ ಮಂಗ ಕಾಣುವುದು ಒಳ್ಳೆಯದು ಅಂತ ಹೇಳಲಿಲ್ಲ ಸ್ವಪ್ನದಲ್ಲಿ. ನನಗೆ ಮಂಗ ಕಂಡ. ಅವಳು ಹೇಳೋದು, ಸ್ವಪ್ನ ಮಮಾಯಂ ವಿಕೃತೋದ್ಯ ದೃಷ್ಟ, ಇದು ಸರಿಯಾಗಿಲ್ಲ. ಆದರೆ ಇನ್ನೊಂದು ಅರ್ಥ ನೋಡಿದರೆ, ನಾವಾಗಲೇ ನೋಡಿದ್ದೇವೆ, ವಿ ಅಂದರೆ ವಿಷ್ಣು ಅಂತ. ಇದು ವಿಷ್ಣುಕೃತ, ಇದು ದೇವರು ಮಾಡಿ ತೋರಿಸಿದ್ದು. ನೋಡಿ, ಸ್ವಪ್ನ ಯಾರು ಮಾಡಿ ತೋರಿಸುವುದು ಎನ್ನುವುದನ್ನು ಹೇಳ್ತಾಳೆ ಅವಳು. ಅವಳೇನು ಸೂತ್ರವನ್ನು ಹೇಳುವುದಿಲ್ಲ, ಆದರೆ ಶಬ್ದವನ್ನು ಹೇಳ್ತಾ ಇದ್ದಾಳೆ. ಸ್ವಪ್ನ ವಿಕೃತ ಮುಗಿಯಿತು. ವಿಷ್ಣುಕೃತ ಸ್ವಪ್ನ. ಹೇಗೆ ಜಗತ್ತು ವಿಶ್ವಕೃತ್, ಇಡೀ ಭೂತಕೃತ್ ಭೂತ ಭರದ್ಭಾವ ಅಂತ. ವಿಶ್ವಕೃತ್ ಯಾರು? ದೇವರು. ಹಾಗೆ ಸ್ವಪ್ನವನ್ನು ಸಹ, ಎಚ್ಚರದ ಜಗತ್ತನ್ನು ಸೃಷ್ಟಿ ಮಾಡಿದವನೇ ನಮಗೆ ಸ್ವಪ್ನವನ್ನು ಸೃಷ್ಟಿ ಮಾಡ್ತಾನೆ, ನಮಗೆ ನಿದ್ದೆಯನ್ನೂ ಸೃಷ್ಟಿ ಮಾಡ್ತಾನೆ. ಎಚ್ಚರ ಸೃಷ್ಟಿ ಮಾಡಿ, ಬೆಳಿಗ್ಗೆ ಎಚ್ಚರ ಆದದ್ದು ಯಾರಿಂದ? ಅಲ್ರಾಮ್ ಇಡಲಿಲ್ಲ, ಕೋಳಿ ಸಾಕಲಿಲ್ಲ, ಅದು ಹೇಗೆ ಎಚ್ಚರ ಆಯಿತು? ಗಡ್ದಾಗಿ ಬಿದ್ದುಕೊಂಡಿದ್ದೇವೆ, ಸುಸ್ತಾಗಿ ಹೋಗಿದೆ, ಆದರೂ ಹೇಳ್ತೇವಲ್ಲ. ಎದ್ನಂದ್ರೆ ಯಾರ ಹತ್ರ ಆದರೂ ಕೇಳ್ತೇವ? ಕನ್ನಡಿ ಹತ್ರ ಹೋಗಿ ನಿಲ್ತೇವ, ನಾನು ಯಾರಯ್ಯ? ನಮ್ಮ ಕಾರ್ಡೆಲ್ಲ ಕಟ್ಟಿಕೊಂಡು ನೋಡ್ತೇವ ನಾನು ಯಾರು ಅಂತ. ಆದರೂ ಗೊತ್ತಾಗಬೇಕು ಅಂತ ಎಲ್ಲಿ ಉಂಟು? ಆದ್ದರಿಂದ ನಮ್ಮನ್ನು ಪರಿಪೂರ್ಣವಾಗಿ ಎಚ್ಚರಗೊಳಿಸುವವನು ದೇವರು. ಬೆಳಗ್ಗೆದ್ದಾಗ ಮರೆತು ಹೋಗುವುದಿಲ್ಲ. ಹಾಗೆಂತೂ ನಮಗೆಲ್ಲ ನೆನಪಿರ್ತದೆ ಅಂತಲ್ಲ, ಸಾಲ ತೊಗೊಂಡದ್ದೆಲ್ಲ ಮರೆತು ಹೋಗುವುದಿಲ್ವ? ಮರೆತು ಹೋಗ್ತದೆ. ಕೆಲವು ಒಳ್ಳೆ ಕೆಲಸಗಳೆಲ್ಲ ಮರೆತು ಹೋಗ್ತದೆ. ಸುಮಾರು ಪೆಟ್ಟು ತಿಂತೇವೆ ಹಾಗೆಲ್ಲ. ಮನೆ ಮಂದಿಯ ಹುಟ್ಟುಹಬ್ಬವೇ ನೆನಪಿಲ್ಲದೆ ಕೊನೆಗೆ ಅವರೆಲ್ಲ ನಮಗೆ ಏಮಾರಿಸಿಕೊಂಡು ಪೆಟ್ಟುಕೊಂಡ್ರು, ಬಟ್ಲಲ್ಲಿ ಹೊಡೆದುಕೊಂಡು ಮತ್ತೆ ಪಾಯಸ ಹಾಕ್ತಾರೆ ಇಟ್ಟುಕೊಳ್ಳುವ. ಇವತ್ತು ನಮ್ಮ ಬರ್ತ್ಡೇಯನ್ನೇ ಮರೆತು ಬಿಟ್ಟಿದ್ದಾರೆ ಯಜಮಾನರು ಅಂತ ಹೇಳಿಕೊಂಡು, ಕೊನೆಗೆ ಸೌಂಟಲ್ಲಿ ಬಟ್ಲಲ್ಲಿ ಪೆಟ್ಟು ನಂತರ ಪಾಯಸ ತಿನ್ನಬೇಕಾಗ್ತದೆ. ಸಾರಸ್ಯ ಇಲ್ಲದ ವಿಷಯ, ಆದರೂ ಹೇಳಿಕೊಳ್ತಾರೆ. ಅಂದರೆ ಮರೆತು ಹೋಗುವುದೇನು ಸತ್ಯ ಹೇಳಲಿಕ್ಕೆ ನಾನು ಮಾತ್ರ ಇಟ್ಟುಕೊಂಡೆ, ಮತ್ತೆಂತ ಇಲ್ಲ ವಾಸ್ತವವಾಗಿ. ಅಂದರೆ ಎಲ್ಲವೂ ಮರೆತು ಹೋಗ್ತದೆ, ಕೆಲವೊಮ್ಮೆ ಎಲ್ಲವೂ ನೆನಪಿರ್ತದೆ, ಬೇಡದಿದ್ದದ್ದು ಜಾಸ್ತಿ ನೆನಪಿರ್ತದೆ, ಬೇಕಾದ್ದೆಲ್ಲ ಮರೆತು ಹೋಗ್ತದೆ. ಪ್ರವಚನ ಅಂತೂ ಕೂಡಲೇ ಇರೇಸ್ ಆಗ್ತದೆ. ಅದು ಮರೆತು ಹೋಗುವ ವಿಷಯಗಳಲ್ಲಿ ಮೊದಲ ವಿಷಯವೇ ಅದು ಅಂತ ಹೇಳಿಕೊಡ್ತೇವೆ. ಹೆಮ್ಮೆ ಪಡ್ತೇವೆ, ಮತ್ತು ನೋಡುವ ಖುಷಿ ಬರ್ತದೆ. ಆಹಾ ಅಂತೆ ನಾವೇ ನಗ್ತೇವೆ, ಬೆನ್ನು ತಡೆಕೊಳ್ಳುತ್ತೇವೆ. ಎಷ್ಟು ವ್ಯವಸ್ಥೆಗಳು ನೋಡಿ. ಆದ್ದರಿಂದ ಇವಳು ಹೇಳ್ತಾಳೆ ಭಾಳ ಚೆನ್ನಾಗಿ, ಎಚ್ಚರವನ್ನು ಹೇಗೆ ಭಗವಂತ ನಿರ್ಮಿಸುತ್ತಾನೋ, ಮತ್ತ ಸ್ಮೃತಿರ್ಹಿ ಜ್ಞಾನಂ ಅಪೋಹನಂಚ ಅಂತ ಮರೆವನ್ನು ಯಾರು ಕೊಡ್ತಾನೆ, ನಿದ್ದೆಯನ್ನು ಯಾರು ಭರಿಸ್ತಾನೆ, ಅವನಿಗೆ ಸ್ವಪ್ನವನ್ನು ಕೊಡಲಿಕ್ಕೆ ಬರುವುದಿಲ್ವಾ? ಮಧ್ಯದ ಅವಸ್ಥೆಯನ್ನು, ಎಚ್ಚರ ಮೇಲಿನ ಅವಸ್ಥೆ, ನಿದ್ದೆ ಕೆಳಗಿನ ಅವಸ್ಥೆ, ನಡುವಿನ ಅವಸ್ಥೆ ಸ್ವಪ್ನ. ಇದಾಗುವಾಗ ಮಂಡೆ ಮಾರಿ ಆಗ್ತದೆ ನಮಗೆ ಹೇಳಲಿಕ್ಕೆ ಏನು ಅಂತ. ಎಷ್ಟು ಸ್ಪಷ್ಟ ನೋಡಿ ಅವಳು ಅನಾಲಿಸಿಸ್ ಮಾಡ್ತಾಳೆ. ಸ್ವಪ್ನೋ ಮಮಾಯಂ ವಿಕೃತ ಅದ್ಯ ದೃಷ್ಟ. ಇವತ್ತು ವಿಷ್ಣು ನಿರ್ಮಾಣವಾಗಿರತಕ್ಕ ನಾನು ಸ್ವಪ್ನವನ್ನು ಕಂಡೆ. ಇದು ದೇವರು ತೋರಿಸಿ. ಸ್ವಪ್ನಕ್ಕೂ ಒಂದು ಅರ್ಥ ಇದೆ, ಅದು ಭಗವಂತನ ಸೃಷ್ಟಿ, ಅದು ಸುಳ್ಳಲ್ಲ, ಅದು ಕೆಲಸ ಮಾಡ್ತದೆ. ಅತ್ತ ನೋಡುವಾಗ ಅದೇನು ಕೆಲಸ ಮಾಡ್ತದೆ? ಗೋವಿಂದರಾಜೀಯದಲ್ಲಿ ಅಂದರೆ ವ್ಯಾಖ್ಯಾನಕಾರ ಹೇಳ್ತಾನೆ, ಸ್ವಪ್ನೆ ವಾನರ ದರ್ಶನಂ ಬಂಧು ವಿನಾಶಕರಂ. ಈಗ ನೋಡ್ಬೇಕು ನಾವೀಗ, ಸ್ವಪ್ನದಲ್ಲಿ ಮಂಗ ಕಂಡರೆ ಅವನ ಸಂಬಂಧಪಟ್ಟವರು ಸಾಯ್ತಾರೆ. ಈಗ ನೋಡಿ, ಯಾರಾದರೂ ನೋಡ್ತಾರೆ ನೋಡಿ ಮಂಗನ ಯಾರು ನೋಡೋದಿಲ್ಲ ಇನ್ನು. ಮತ್ತೆ ಕೊನೆಗೆ ಹೇಳ್ತಾರೆ, ಒಂದೊಮ್ಮೆ ಮಂಗನೇ ಕಂಡಿದ್ರು, ಎಂಥದ್ದು ಒಂದು ಕಂಡಾಗಾಯ್ತು ಮಾರೆ, ಅದು ಸ್ಪಷ್ಟ ಕಾಣಲಿಲ್ಲ, ಅದು ನರಿಯೂ ಇರ್ಬೋದು, ಚೇಂಜ್ ಮಾಡಲಿಕ್ಕೆ ನೋಡ್ತಾನೆ ಎಲ್ಲಿ ಅದು ಮೋರೆ ಒಂದು ಸರಿ ನೋಡಲಿಲ್ಲ, ಮತ್ತೆ ಎಲ್ಲ ಹಾಗೆ ಇತ್ತು. ನಾನು ಹೇಳಿದ್ದಲ್ಲ, ವ್ಯಾಖ್ಯಾನಕಾರ ವಾಲ್ಮೀಕಿಯ ಬಗ್ಗೆ ಮಾತಾಡಿದವ, ಇವಳು ಏನು ಥಾಟ್ ಮಾಡಿದ್ಲು, ಯಾಕೆ ಏನು ಅಂತ ಗಡಿಬಿಡಿಗೊಂಡ್ಲು, ಅದು ಸರಿ ಇಲ್ಲ ಯಾಕೆ ಹೇಳಿದ್ಲು ಅಂದರೆ, ಇವ ಶರ ಬರೀತಾನೆ,
ಸ್ವಪ್ನದಲ್ಲಿ ಮಂಗ ಕಂಡ್ರೆ ಹಾಳು ಅನರ್ಥ ಆಗ್ತದೆ ಅಂತ ಅರ್ಥ ಅಂತ. ಸುಮ್ಮನೆ ಸ್ವಪ್ನ ಬೀಳ್ತದೆ. ಹಾಗಾದರೆ ಅದಕ್ಕೊಂದು ಅರ್ಥ ಇಲ್ಲ. ಆದರೆ ಯಾರು ಅದನ್ನು ನೆಗಾಡಿಯಾರು. ಯಾ ದೇವಿ ಸರ್ವಭೂತೇಶು ನಿದ್ರಾ ರೂಪೇಣ ಸಂಸ್ಥಿತ ಅಂತಾರೆ. ನಿದ್ದೆಯನ್ನು ಕೊಡುವವಳು ಪ್ರಕೃತಿ ಮಾತೆ ಅಂತ, ಎಚ್ಚರ ಕೊಡುವವಳು ಅವಳೇ ಉಷಾದೇವಿ. ಹಾಗಾಗಿ ಸ್ವಪ್ನವನ್ನು ಕಾಣಿಸುವವಳು ಸಂಧ್ಯೆಯೇ. ಸಂಧ್ಯೆ ಹೆಸರು ಅದು ಸಂಧ್ಯಾ ಅಂತ. ನಡುವಿನ ಒಂದು ಅವಸ್ಥೆ. ಅತ್ತ ಎಚ್ಚರವೂ ಅಲ್ಲ, ಇತ್ತ ನಿದ್ದೆಯೂ ಅಲ್ಲ. ಕೆಲವರು ಎದ್ದು ಓಡುವುದುಂಟು, ಬೊಬ್ಬೆ ಹೊಡೆಯುವುದುಂಟು, ನೆಗಾಡುವುದುಂಟು, ಹೊಡೆದಾಡಿಕೊಳ್ಳುವುದುಂಟು. ಕೆಲವೊಮ್ಮೆ ಸ್ವಪ್ನದಲ್ಲಿ ಗೌಜಿ ಇರ್ತದೆ. CCTV ಹಾಕಿ ಒಬ್ಬನೇ ಮಲಗಿರಬೇಕು, ಆಗ ಸ್ವಪ್ನ ಏನೆಲ್ಲ ಮಾಡಿದೆ ಅಂತ ಅರ್ಥ ಆಗ್ತದೆ. ಇಲ್ಲಾದರೆ ಯಾರು ನಂಬುವುದಿಲ್ಲ. ಹಾಗೆ ಅದ್ಭುತವಾದಂಥ ಕೈಂಕರ್ಯಗಳು ನಡೆದಿವೆ. ಆದ್ದರಿಂದ ಏನು ಮಾಡಿದ್ಲಿ ಇವಳು ಕೂಡಲೇ ನೋಡಿ ಅವನು ಎಷ್ಟು ಚೆನ್ನಾಗಿ ಹೇಳಿದ ಅಂತ, ಹೆಚ್ಚು ಕಡಿಮೆ ಆಗುತ್ತೆ ಅಂತ, ದೊಡ್ಡ ಸಂಗತಿಗಳು ಹಾಳಾಗ್ತವೆ ಅಂತ ನೋಡಿ. ಕೂಡಲೇ ಇವಳ ತಲೆಯಲ್ಲಿ, ಸೀತೆಯ ತಲೆಯಲ್ಲಿ ಮಂಗ ಕಂಡದ್ದು ಸರಿ. ಇದು ನನಗೆ ಬೆಳಿಗ್ಗೆ ಆದರೂ ಸಹ ಅತ್ತಿತ್ತ ಏನೋ ತಲೆಯಲ್ಲಿ, ಏನೋ ಆಯಾಸದಲ್ಲಿ, ಏನೋ ರೀತಿಯಲ್ಲಿ ನನಗೆ ಮಂಪರು ಬಂದಿರ್ಬೋದು, ಸ್ವಪ್ನ ಕಂಡಿರ್ಬೋದು. ಹೇಳಿಯುವುದು ಸ್ವಪ್ನವೇ ಅಂತ ಹೇಳ್ತಾ ಅವಳು. ಸ್ವಪ್ನದಲ್ಲಿ ಮಂಗ ಕಾಣುವುದು ಸಮ ಅಲ್ಲ ಹೇಳ್ತಾ ಕೂಡಲೇ ಕೈ ಮುಗಿತಾಳೆ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ತಥಾ ಪಿತುರ್ಮೇ ಜನಕಸ್ಯ ರಾಜ್ಞಃ. ಇರುವುದು ಸ್ವಪ್ನದಲ್ಲಿ ಮಂಗ ಕಂಡ್ರೆ ಬಂಧುಗಳ ನಾಶ ಅಂತ. ನನಗಾರು ಬಂತು? ನನಗೊಬ್ಬನೇ ಬಂತು. ನನ್ನ ಗಂಡನೇ ನನ್ನ ಸರ್ವಸ್ವ. ಮನೆ ಮಂದಿ ನನ್ನನ್ನು ಎತ್ತಿ ದಾನ ಮಾಡಿದ ನಂತರ ನಾನು ಯಾರಿಗೆ ಸಂಬಂಧಪಟ್ಟೆನೋ ಅವರೇ ನನ್ನದೆಲ್ಲವು. ಹಾಗಾಗಿ ನನಗೆ ಯಾರೂ ಇಲ್ಲ, ನನ್ನ ರಾಮ ಅಲ್ಲದಿನ್ಯಾರು. ಆದ್ದರಿಂದ ನನ್ನ ಸ್ವಪ್ನದಿಂದ ಕೆಡುಕು ಆಗದಿರಲಿ. ನಮೋಸ್ತು ರಾಮಾಯ ಸ್ವಸ್ತ್ಯಸ್ತು ರಾಮಾಯ. ನಮೋಸ್ತು ಅಲ್ಲ, ನಮೋಸ್ತು ಮತ್ತೆ ಸ್ವಸ್ತ್ಯಸ್ತು ರಾಮಾಯ. ರಾಮನಿಗೆ ಒಳ್ಳೆಯದಾಗಲಿ ಇವಳ ಪ್ರಾರ್ಥನೆ. ರಾಮ ಚೆನ್ನಾಗಿರಲಿ. ಸ್ವಸ್ತಿ ಶಬ್ದ ಬಂದಾಗ ಚತುರ್ಥಿ ಬರಬೇಕು ಅಂತ ನಿಯಮ. ನಮ ಸ್ವಸ್ತಿ ಸ್ವಾಹ ಸ್ವದಾ ಅಲಂ ವಶಟೆಲ್ಲ ಇದೆಲ್ಲ ವ್ಯಾಕರಣ ನಿಯಮಗಳೆಲ್ಲ. ಅದನ್ನು ಭಾಳ ಚೆನ್ನಾಗಿ ವಾಲ್ಮೀಕಿ ಫಾಲೋ ಮಾಡ್ತಾನೆ. ಕೆಲವು ಕಡೆ ಮಾಡೋದಿಲ್ಲವ. ಅವನಿಗೆ ಗೊತ್ತುಂಟು ಯಾರ ಹತ್ರ ಮಾಡಿಸಬಾರ್ದು, ಯಾರ ಹತ್ರ ಮಾಡಬೇಕು ಅಂತ. ಇವೆಲ್ಲ ಮಾತುಗಳು ಮತ್ತು ಸೀತೆದ್ದು ಸ್ವಸ್ತ್ಯಸ್ತು ರಾಮಾಯ ಸ ಲಕ್ಷ್ಮಣಾಯ ಅಂತ ಹೇಳುವುದೆಲ್ಲ. ಮತ್ತು ಸೀತೆಯ ಸಂಸ್ಕೃತ ಎಲ್ಲ ಓದಲಿಲ್ಲೆಲ್ಲ ಹೇಳಿಕ್ಕೆ ಹೋಗಬೇಡಿ. ಹೆಂಗಸರೆಲ್ಲ ನಾಟಕಗಳಲ್ಲಿ ಪ್ರಾಕೃತ ಮಾತಾಡೋದ್ರಿಂದ ಅವರಿಗೆ ಸಂಸ್ಕೃತ ಬರ್ತಿರಲಿಲ್ಲ. ಯಾವೊಬ್ಬ ನಾಟಕಗಾರ ಹೇಳೋದು ಮರಲ್ಲ. ಹೆಂಗಸರು ಸಂಸ್ಕೃತ ಮಾತಾಡ್ತಾ ಇದ್ದರು, ಚೆನ್ನಾಗಿ ಮಾತಾಡ್ತಾ ಇದ್ರು, ಹೇಳಿಕೊಳ್ತಾ ಇದ್ದರು. ನಾಟಕಗಳಲ್ಲಿ ರಾಣಿ ಪಾತ್ರಗಳಲ್ಲೆಲ್ಲ ಸಂಸ್ಕೃತವೇ ಇದ್ದದ್ದು. ಚೇಟಿಗಳಲ್ಲಿ ಮಾತ್ರ, ದಾಸದಾಸಿಯರಲ್ಲಿ ಮಾತ್ರ ಅವರಿಗೆ ಚೆನ್ನಾಗಿ ಬರ್ತಿರಲಿಲ್ಲ ಅಂತ ಪ್ರಾಕೃತ. ಮತ್ತು ಗೊತ್ತಾಗಲಿಕ್ಕೆ ಶಬ್ದ ಕೇಳಿ. ಯಾಕೆಂದರೆ ಹಿಂದೆಲ್ಲ ನಾಟಕ ಕೆಲವೊಮ್ಮೆ ದೃಶ್ಯವೂ ಆಗ್ತಿತ್ತು, ಕೆಲವೊಮ್ಮೆ ಅದು ಕೇವಲ. ಇವತ್ತು ನಾವು ವಿಡಿಯೋ ಮಾಡದೆ ಆಡಿಯೋ ಕೊಡೋದಿಲ್ಲ ಪ್ರವಚನದ್ದು. ಆಗ ಯಾರು ಹೇಳಿದ್ದು ಅಂತ ಯಾರು ಕೇಳೋದಿಲ್ಲ, ಸ್ವರ ಮಾತ್ರ ಕೇಳ್ತದೆ, ಸ್ಟಿಲ್ ಇರ್ತದೆ ಕೆಲವೊಮ್ಮೆ ಪಿಕ್ಚರ್. ಹಾಗೆ ಕೆಲವು ನಾಟಕಗಳು ಓದಿಕೊಳ್ಳಿಕ್ಕೂ ಇರ್ತು. ಆದ್ದರಿಂದ ಯಾರು ಮಾತಾಡಿದ್ದು ಗೊತ್ತಾಗಲಿಕ್ಕೆ ಪ್ರಾಕೃತ ಬಂದಾಗ ಕೆಲಸದವರು ಅಂತ ಅರ್ಥ ಆಗಲಿಕ್ಕೆ. ಮತ್ತು ವೇಷದಲ್ಲಿಯೂ ಗೊತ್ತಾಗುವುದಿಲ್ಲ ಕೆಲಸದವರು ಯಾರು, ರಾಣಿವಾಸದವರು ಯಾರು ಅಂತ. ಹಿಂದೆಲ್ಲ ಅಬ್ಬರದ ವೇಷಗಳಲ್ಲಿ ಮಾಮೂಲಿ ಇದ್ದದ್ದು ಸಾಮಾನ್ಯ. ಹೆಂಗಸರ ವೇಷದಲ್ಲಿ, ಸ್ತ್ರೀ ಪಾತ್ರಗಳಲ್ಲಿ ಇಷ್ಟೆಲ್ಲ ಗೊತ್ತಿಲ್ಲದೆ ಇವತ್ತಿನ ಪಾಶ್ಚಾತ್ಯದ ಒಂದು ಡ್ರಾಮೆಟಿಕಲ್ ಪಿಕ್ಚರಲ್ಲಿ ನಾವು ಅರ್ಥ ಮಾಡಲಿಕ್ಕೆ ಹೋದರೆ ತಪ್ಪಾಗುತ್ತೆ. ಸಂಸ್ಕೃತವೇ ಇಲ್ಲಿ ಭಾರತ ದೇಶದಲ್ಲಿ ರಾಷ್ಟ್ರ ಭಾಷೆ ಸಂಸ್ಕೃತ ಆಗುವಂತೆ ಇಂಡಿಪೆಂಡೆನ್ಸ್ ಟೈಮಲ್ಲಿ, ಸ್ವತಂತ್ರದ ಹೊತ್ತಿನಲ್ಲಿ ಆಗ್ತಿತ್ತು. ಒಂದು ವ್ಯವಸ್ಥೆಯಾಗಿತ್ತು, ನಡೆದಿತ್ತು 8-10 ವರ್ಷ. ಮತ್ತು ಅದು ಬಿದ್ದೋಯ್ತು. ಕೆಲವರೆಲ್ಲ ಸಂಸ್ಕೃತ ವಿರೋಧಿಗಳಿಂದಾಗಿ ಬಿದ್ದೋಯ್ತು. ಹಾಗೆ ಸಂಸ್ಕೃತ ಎಲ್ಲ ಕಡೆಯಲ್ಲಿ ಆವತ್ತು ಭಾರಿ ಚೆನ್ನಾಗಿತ್ತು. ಇವಳು ಸಂಸ್ಕೃತದಲ್ಲಿ ಹೇಳ್ತಾ ಇದ್ದಾಳೆ. ಆದರೆ ಭಾಳಷ್ಟು ಗಮ್ಮತ್ತಿದೆ. ಸೀತೆಯೇ ಹೇಳಿಕೊಂಡದ್ದು ಮಾತು, ರಾವಣನ ಹತ್ರ ಹೇಳಿದ್ದು ಸೀತೆ. ಅಷ್ಟೆಲ್ಲ ಅವಳು ಜೋರು ಮಾಡುವಾಗ ಹೇಳಿದ್ದು. ಅವಳು ಹೇಳ್ತಾಳೆ, ನಿನ್ನನ್ನು ನಾನು ಸುಟ್ಟು ಬಿಡ್ತಿದ್ದೆ. ಅವಳು ಹೇಳುದು ಎಷ್ಟು ಜೋರಿದ್ದಾಳೆ ನೋಡಿ, ಅಷ್ಟು ಪ್ರಭಾವ ಉಂಟು ನನ್ನಲ್ಲಿ, ಪಾತಿವ್ರತ್ಯದ ಪ್ರಭಾವ. ಆದರೆ ನಾನು ಮಾಡುವುದಿಲ್ಲ. ಯಾಕೆಂದರೆ ನನ್ನ ಹತ್ರ ರಾಮ ಹೇಳಲಿಲ್ಲ ಸುಟ್ಟು ಬಾ ಅಂತ. ಅಸಂದೇಶಾಚ್ಚ ರಾಮಸ್ಯ, ರಾಮದೇವರು ನನಗೆ ಅಪ್ಪಣೆ ಕೊಟ್ಟಿಲ್ಲ, ಕದ್ದೋದವನನ್ನು ಸುಟ್ಟು ಬಾ ಅಂತ ಹೇಳಲಿಲ್ಲ. ಅವನು ನಾಳೆ ನನ್ನ ಹತ್ರ ಕೇಳಿದರೆ ನಾನಿಲ್ವಾ ಬಿಡಿಸಿಕೊಂಡು ಹೋಗಲಿಕ್ಕೆ, ನೀನು ಯಾಕೆ ಸುಟ್ಟಬೇಕಿತ್ತು ಅಂತ ಕೇಳಿದರೆ ಹೌದಲ್ಲ. ಮತ್ತೆ ರಾವಣನೂ ಒಬ್ಬ ಒಂದೊಮ್ಮೆ ರಾಮನ ಸರಹದ್ದಿನಲ್ಲಿ ಪ್ರಜೆಯಾಗಿ ಬಂದುಬಿಟ್ರೆ, ಅದೋ ದಮಯ ಹಾಕಿಬಿಟ್ರೆ, ಸಕೃದೇವ ಪ್ರಪನ್ನಾಯ ತವಾಸ್ಮಿ ಯಾಚಿಕ ಅಭಯಂ ಸರ್ವಭೂತೇಭ್ಯ ದದಾಮೇತ ವ್ರತ ಮಮ. ದೊಡ್ಡ ಸಂಗತಿ ಮಾತಾಡಿದ್ದಾನೆ ರಾಮ. ಯಾರಾದರೂ ಒಂದು ಸತಿ ನನ್ನ ಕಾಲಿಡಿದು ದಮ್ಮಯ್ಯ ತಪ್ಪಾಯಿತು ಹೇಳಿದರೆ ರೈಟ್ ಪೋಯ್ ಅಂತೇನೆ ಅಂತಾನೆ. ಎಂಥ ಕತೆ ನೋಡಿ. ಅಭಯ ಕೊಟ್ಟಿದ್ದೇನೆ, ಆಶ್ರಯ ಕೊಟ್ಟಿದ್ದೇನೆ, ಶರಣಾಗಿದ್ದೀಯಾ, ಬಚಾವ್ ಬಿಟ್ಬಿಟ್ಟಿದ್ದೇನೆ ಅಂತ. ಆಗ ಒಂದೊಮ್ಮೆ ರಾವಣ ಮಾಡಿಬಿಟ್ರೆ ಸೀತೆ ಸುಟ್ಟ ತಪ್ಪಾಗೋದಿಲ್ವ? ಎದುರು ಬಂದಾಗ ಕೆಲವರು ಕೈ ಮುಗಿತಾರೆ, ದೂರದಲ್ಲಿ ಬೈಕೊಳ್ತಾರೆ ಬೇಕಾದಷ್ಟು, ಹತ್ತಿರ ಬಂದಾಗ ಗೊತ್ತಾಗ್ತದೆ ಅವರಿಗೆ, ಓಹ್ ಅದ್ಭುತ ಮಾರೆ ಅಂತ ಕೈ ಮುಗಿತಾರೆ, ಕೈ ಜೋಡಿಸಲೇಬೇಕಾಗತ್ತೆ.
ಹಾಗೆ ರಾವಣನೊಮ್ಮೆ ತಲೆ ಬಗ್ಗಿಸಿದರೆ ಅವನು ರಾಮನನ್ನು ಕಂಡು ಕದ್ದೊಯ್ಯಲಿಲ್ಲ, ಸೀತೆಯನ್ನು ಮಾತ್ರ ಎಗರಿಸಿದ್ದವ, ಸಿಕ್ಕಿಬಿದ್ದದ್ದಾಗ್ಯವ. ಮಾರೀಚ ಹೇಳಿದ್ದ, ಆದರೂ ಕೇಳಿಕೊಂಡಿಲ್ಲವ. ಹೀಗಾಗಿ ನತ್ವಾಂ ಕುರ್ಮಿ ದಶಗ್ರೀವ ಭಸ್ಮ ಭಸ್ಮಾರ್ಹ ಚೇದಸ ಅಸಂದೇಶಚ್ಚ ರಾಮಸ್ಯ ತಪಸ್ಶ್ಚ ಅನುಪಾಲನಾತ್. ರಾಮ ನನಗೆ ಅಪ್ಪಣೆ ಕೊಟ್ಟಿಲ್ಲ, ನೀನೇ ಬಿಡಿಸಿಕೊಂಡು ಬಾ ಅಂತ ಬರಬೇಕು ಅಂತ. ಎರಡನೇದ್ದು, ನನ್ನ ತಪಸ್ಸನ್ನು ನಾನು ಖಾಲಿ ಮಾಡುವುದಿಲ್ಲ. ಸುಟ್ಟೋಗಿ ಬಿಡು ನೀನು ಹೇಳಿದರೆ ನಾನು ಇಷ್ಟು ಸಮಯ ಮಾಡಿದ ಧರ್ಮದ ಚೌಕಟ್ಟುಗಳು, ಗಟ್ಟಿಗಳು, ತಪಸ್ಸಿನ ಮೂಟೆಗಳು ಖಾಲಿ ಆಗ್ತವೆ. ಅದರ ಪವರ್ ಅದು ತೋರಿಸಿಕೊಡ್ತದೆ. ಆದರೆ ನನಗೆ ಅದು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ತಪಸ್ಸು ಇಂಥ ರಕ್ಷಣೆಗೋಸ್ಕರ ಕೆಟ್ಟ ವಿಷಯಗಳಲ್ಲೆಲ್ಲ ಅಳಿಸಿಕೊಳ್ಳಲಿಕ್ಕೆ ಬಂದದ್ದಲ್ಲ, ಅದನ್ನು ನಾನು ಉಳಿಸಿಕೊಳ್ಳಬೇಕು, ಅದಕ್ಕೋಸ್ಕರ ನಾನು ಮಾಡೋದಿಲ್ಲ ಅಂದ. ಸೀತೆ ಹೇಳ್ತಾಳೆ, ಇಲ್ಲಾದರೆ ನೀಗ ಸುಟ್ಟೋಗ್ತಿದ್ದೆ. ನತ್ವಾಂ ಕುರ್ಮಿ ದಶಗ್ರೀವ, ಅಲ್ಲಿ ಕುರ್ಮಿ ಹೇಳ್ತಾಳೆ, ಕರೋಮಿ ಹೇಳೋದಿಲ್ಲ. ನಿಜವಾಗಿ ಸಂಸ್ಕೃತ ಭಾಷೆಯಲ್ಲಿ ಕರೋಮಿ ಕುರುವಹ ಕುರ್ಮಹ ಅಂತ ಆಗುತ್ತು. ಕರೋಮಿ ಬರುವುದಲ್ಲಿ ಇವಳು ಕುರ್ಮಿ ಕುರುವಹ ಕುರ್ಮಹ ಅಂತ ಹೊಸ ಸಂಸ್ಕೃತವನ್ನು ಮಾತಾಡಿದ್ದಾಳೆ. ಅದು ಎರಡು ವಚನಗಳಿಗೆ ಸರಿ ಉಂಟು, ಕುರ್ಮಿ ಕುರುವಹ ಕುರ್ಮಹ ಸಮ ಆಗ್ತದೆ. ಇಲ್ಲಿ 3 ಅಕ್ಷರ ಯಾಕೆ ಅಂತ ಭಾಳ ಚೆನ್ನಾಗಿ ಒಳ್ಳೆ ಸಂಸ್ಕೃತ ಮಾತಾಡಿದ್ದಾಳೆ. ಆದರೆ ನೀವು ನೋಡಿ, ಸೀತೆಗೆ ಸರಿ ಇಲ್ಲ ಸಂಸ್ಕೃತ ಅಂತ ಹೇಳಿದರೆ ನನಗೆ ಗೊತ್ತಿಲ್ಲ. ಪಾಣಿನಿ ಹತ್ರ ಕೇಳುವುದಕ್ಕಿಂತ ವಾಲ್ಮೀಕಿ ಹತ್ರ ಮಾತಾಡಿಸಬೇಕು. ಎಷ್ಟು ರೀತಿಯಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ಇವತ್ತಿಲ್ಲ ಹೇಳಿದ ತಕ್ಷಣ ತಪ್ಪು ಹೇಳೋದಾ? ಆವತ್ತಿತ್ತದು ಹಾಗೆ ಇತ್ತು, ಅದು ಅವಳು ಹೇಳೋದು ಭಾಳ ಚೆನ್ನಾಗಿದೆ. ಹಾಗಾಗಿ ಭಾಳ ಚಂದವಾದಂತಹ ಸೀತೆ ಯೋಚನೆ ಮಾಡ್ತಾ ಹೇಳಿದ್ಲು, ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ. ಚತುರ್ಥಿ ಪ್ರಕಾರದಲ್ಲಿ ರಾಮನಿಗಾಗಿ ದೇವರು ಒಳ್ಳೆಯದು ಮಾಡಲಿ, ಒಳ್ಳೆಯದಾಗಲಿ, ಲಕ್ಷ್ಮಣನಿಗೆ ಒಳ್ಳೆಯದು ಮಾಡಲಿ ಹೇಳಿದ್ರು. ಲಕ್ಷ್ಮಣನಿಗೆ ನನಗೆ ಎಂಥದ್ದು ಯೋಗ್ಯತೆ, ಅದು ಲಕ್ಷ್ಮಣನೊಡನೆ ಇರುವ ರಾಮನಿಗೆ ಅಂತ ಹೇಳಿಬಿಡ್ತೇನೆ ಅಂತ ಕ್ಲಬ್ ಮಾಡಿದ್ಲು. ಗಮ್ಮತ್ತು ಕೇಳಿ, ಅವಳನ್ನು ಬಿಡಲಿಕ್ಕಿಲ್ಲ, ಪ್ರತ್ಯೇಕ ಹೇಳಲಿಕ್ಕಿಲ್ಲ. ಎಲ್ಲ ದೇವರನ್ನು ಪೂಜೆ ಮಾಡಬೇಕು ಎನ್ನುವುದರಲ್ಲಿ ತಪ್ಪಿಲ್ಲ, ಒಬ್ಬನನ್ನು ಮಾತ್ರ ದೊಡ್ಡದು ಹೇಳದೆ ಉಪಾಯ ಇಲ್ಲ. ಎಷ್ಟು ಗಮ್ಮತ್ತಿದೆ. ಸಪರಿವಾರಾದ ದೇವರು ಬರಲಿ, ಒಳ್ಳೆ ಚಂದ ಶಬ್ದ. ಕೆಳಗೆ ಬರೀತಾರೆ, ನೀವು ಕುಟುಂಬ ಸಮೇತರಾಗಿ ಬಂದು ನಮ್ಮ ಆದರಾತಿಥ್ಯವನ್ನು ಸ್ವೀಕರಿಸಿ ಮತ್ತೆ ಹರಸಬೇಕಾಗಿ ಎಲ್ಲ ಬರೀತಾರಲ್ಲ. ಆಗ ಅವನನ್ನು ಕರೆದಾಗ ಆಯಿತು, ಎಲ್ಲರನ್ನು ಬರಲಿಕ್ಕೆ ಹೇಳಿದಾಗ ಆಯಿತು, ಕುಟುಂಬ ಸಮೇತರಾಗಿ. ಪ್ರತ್ಯೇಕ ಯೂನಿಟ್ ಹೇಳೋದ್ರಲ್ಲಿ ದೊಡ್ಡ ಸಂಗತಿ ಇಲ್ಲ, ಅದು ದೊಡ್ಡದು ವಿಷಯ ಅಲ್ಲ. ಆದ್ದರಿಂದ ಉಳಿದವರೆಲ್ಲ ಬಂದೇ ಬರ್ತಾರೆ ದೇವರೊಬ್ಬನನ್ನು ಕರೆದಾಗ. ಅದನ್ನು ರಾಮನಿಗೆ ನಮಸ್ಕಾರ, ರಾಮನಿಗೆ ಒಳ್ಳೆಯದಾಗಲಿ. ಲಕ್ಷ್ಮಣನ ಜೊತೆ ಇಲ್ಲವ ರಾಮನಿಗೆ. ಈಗ ಅಲ್ಲಿ ಮತ್ತೆ ಯಾರೂ ಇಲ್ಲ, ಇವಳಿಗೆ ಗೊತ್ತಿಲ್ಲ ಸುಗ್ರೀವ ಎಲ್ಲ ಸೇರಿಕೊಂಡಿದ್ದಾರೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಸನ್ನಿವೇಶ ಅದ್ಭುತವಾಗಿ ತೆರೆದುಕೊಳ್ಳುತ್ತದೆ. ಸ್ವಸ್ತ್ಯಸ್ತು ರಾಮಾಯ ಸಲಕ್ಷ್ಮಣಾಯ. ಮತ್ತೇನು ಚೂರು ಬಾಕಿ ಉಂಟಲ್ಲ. ಮತ್ತು ಉಳಿದವರಿಗೆ ಬಂಧು, ಇವಳು ಹೇಳಿದ್ದಿಷ್ಟೇ, ಮಂಗ ಕಂಡ್ರೆ ಯಾರೋ ಬಂಧುಗಳು ಸಾಯ್ತಾರೆ, ಹಾಳಾಗ್ತಾರೆ ಅಂತ. ನನಗೆ ಬಂದು ರಾಮನಲ್ಲದ ಇನ್ಯಾರೂ ಇಲ್ಲ ಹೇಳಿಕೊಂಡು ರಾಮನಿಗೆ, ಪಕ್ಕದಲ್ಲಿ ಲಕ್ಷ್ಮಣನಿಗೂ, ಇಬ್ಬರು ಒಳ್ಳೆಯ ಬಂಧುಗಳು ಒಟ್ಟಿಗೆ ಹೇಳಿಬಿಟ್ಲು. ಎತ್ತ ನೋಡುವುದು, ಇನ್ನು ಹೇಗೆ ನೋಡುವುದು? ಈಗ ಕಾಡಿಗೆ ಬಿಟ್ಟಾಗಿದೆ. 50 ವರ್ಷಕ್ಕಿಂತ ಕಡಿಮೆಯವರು ಕಾಡಿಗೆ ಹೋದರೆ 14 ವರ್ಷ, 50ರ ನಂತರದವರು ಕಾಡಿಗೆ ಹೋದರೆ 12 ವರ್ಷ. ಇದು ಧರ್ಮಶಾಸ್ತ್ರದ ನಿಯಮ. ಸೂತಕದ ಕತೆ. ಯಾರಾದರೂ ಮಿಸ್ ಆಗಿಬಿಟ್ರೆ ಹಿಂದೆಲ್ಲ 12 ವರ್ಷ ಹೋದ ಮನೆಗೆ ಬಾರದೇ ಇದ್ದರೆ ತೀರ್ಥಯಾತ್ರೆ ಹೋದವರು ಹಾಗಾದರೆ ಇಲ್ಲ ಅಂತ ಅರ್ಥ. ಮತ್ತೆ ಮುಳುಗ್ಬೋದು ನಾವು ದಕ್ಷಿಣಕ್ಕೆ ಮೊರೆ ಹಾಕಿ, ಅವ್ರು ಹೋದ್ರು ಅಂತ ಅರ್ಥ. ಸೂತಕವನ್ನು ಆಚರಿಸುವ ವಿಧಾನ. ಮತ್ತೊಮ್ಮೆ ಬಂದರೆ ಮತ್ತೆ ತಕ್ಕೊಳ್ಳುವ, ಅದೇನು ತಪ್ಪಿಲ್ಲ. ಮತ್ತು ಅವರನ್ನು ಹೆಣ ಅಂತ ನೋಡಲಿಕ್ಕೆ ಏನಿಲ್ಲ, ಅದು ವಿಷಯ ಬೇರೆ. ಸಾಧ್ಯತೆ ಕಡಿಮೆ ಅಂತ ಹಿಂದೆ ತೀರ್ಥಯಾತ್ರೆ ಹೋದರೆ ಪ್ರಾಣಿಗಳು ತಿಂದಾಕ್ಬೋದು, ನೀರಿನಲ್ಲಿ ಮುಳುಗಿ ಹೋಗ್ಬೋದು, ದರೋಡೆಗಳಾಗ್ಬೋದು, ಆರೋಗ್ಯದಲ್ಲಿ ಕೆಡಬಹುದು ಅಂತ ಅರ್ಥ. ವಾರ್ತೆ ವೃತ್ತಾಂತ ಇಲ್ಲದೆ ಹೋದರೆ ಹಾಗೆ. ಅದು ದೊಡ್ಡವರು ಹೋದರೆ, 50ರ ಆಚಿನವರು ಹೋದರೆ, ಅವರು ಹೋಗಲಿಕ್ಕಿರುವ 50ರ ಈಚಿನವರಾದರೆ 12 ವರ್ಷ. 50ಗಿಂತ ಕಮ್ಮಿ ವರ್ಷದವರು ಒಂದೊಮ್ಮೆ ಯಾತ್ರೆಗೆ ಹೋದರೆ 14 ವರ್ಷ ಕಾಯಬೇಕು. ಸ್ವಲ್ಪ ಏಜ್ಡ್ ಅಲ್ಲ ಅವರು, ಬರಬಹುದು ಅಂತ. 50 ದಾಟಿದವರು ಹೋದರೆ 12 ವರ್ಷಕ್ಕೆ ಅವರು ಎಂಡ್. ಆದ್ದರಿಂದ ಪಾಂಡವರು ಹೋದದ್ದು 50ರ ಆಚೆಗೆ, 60ರ ಆಚೆಗೆ ಹೋದದ್ದು, ಅವರಿಗೆ 12 ವರ್ಷ ವನವಾಸ. ರಾಮ ಹೋದದ್ದು 30ರ ಈಚೆಗೆ, 30ರ ಈಚೆಗೆ, 28ರ ಆಚೆಗೆ. ಹಾಗಾಗಿ ಅವನಿಗೆ 14 ವರ್ಷ. ಎಂಥ ಕೈಕೆ ಲೆಕ್ಕ ಮಾಡಿದ್ದಾಳೆ ನೋಡಿ. ಅವ ಎಳೆಯವ ಇದ್ದಾನೆ, ಒಂದು 2 ವರ್ಷ ಜಾಸ್ತಿ ಅವನ ಕಾಡಿನಲ್ಲಿ. ಹೀಗಾಗಿ ಬಹಳ ಚಂದವಾಗಿ ಇತ್ತ ಕಡೆಗೆ ಇರುವ ತನ್ನ ಚಿಂತನೆಯನ್ನು ಒಪ್ಪಿಸಿಕೊಂಡ ಸೀತೆ ಅತ್ತ ಕಡೆ ಯೋಚಿಸ್ತಾಳೆ, ತವರ ಮನೆಗೆ. ಏನಾದರೂ ಬಿಟ್ಟು ಬಂದ ಮನೆ, ಅಲ್ಲಿ ಏನು ಸೂತಕ ಲಕ್ಷಣ ಎಲ್ಲ ಇಲ್ಲ, ಸಂಬಂಧದ ಕತೆ ಇಲ್ಲ. ಹಾಗಾಗಿ ಅವರಿಗೂ ಒಟ್ಟು ಸೇರಿಸಿಬಿಟ್ಟು ತಥಾ ಪಿತುರಮೇ ಜನಕಸ್ಯ ರಾಜ್ಞಃ, ನನ್ನ ಅಪ್ಪನಿಗೂ ಜನಕರಾಜನಿಗೆ. ಅವಳು ಹೇಳೋ ರೀತಿ ನೋಡಿದರೆ ಅವನಪ್ಪ ಜನಕರಾಜವ, ಅದು ಮೂಲ ಪುರುಷ ವಂಶದಲ್ಲಿ. ನಿಜವಾಗಿ ಅವಳಪ್ಪ ಕ್ಷೀರಧ್ವಜ ಎಲ್ಲ, ಅದಕ್ಕಿಂತ ಹಿಂದೆಂದು 30 ತಲೆಮಾರಿನಲ್ಲಿ ಜನಕ ಸಿಗುವುದು.
ಎಲ್ಲರೊಟ್ಟಿಗೆ ಹೇಳಿದ್ದು ಅಂತ ಹೇಳ್ತಾಳೆ ಅವಳು. ನಾನು ಇರಲಿ ಅಂತ ನಮ್ಮ ವಂಶದವರಿಗೆ ಎಲ್ಲರಿಗೂ. ಅದೇ ಗೊತ್ತಾಯ್ತು ನಿಮಗೆ ಅಂದರೆ ಅದಕ್ಕೆ ಅವಳು ವಿಭಕ್ತಿ ಬೇರೆ ಮಾಡಿಬಿಟ್ಲು. ಅದು ಷಷ್ಠಿ ಸಂಬಂಧ ಮಾಕಿದ್ದು. ತಥಾ ಪಿತರ್ಮೇ ಜನಕಸ್ಯ ರಾಜ್ಞ. ಇದನ್ನು ತಪ್ಪಿಸಿ ಹೇಳ್ಬೋದು, ಪಿತ್ರೇ ಚ ಮೇ ಜನಕಾಯ ರಾಜ್ಞೆ ಅಂತ. ಚತುರ್ಥಿ ಯಾಕೆ ಹೇಳಲಿಕ್ಕೆ ಆಗ್ತದೆ ಶ್ಲೋಕ? ಮಾಡಲಿಲ್ಲ ವಾಲ್ಮೀಕಿ, ಮಾಡೋದಿಲ್ಲ. ಅದು ಬೇರೆ ಅಂದ, ಇದು ಬೇರೆ ಅಂದ. ಸೀತೆಗೆ ಸಂಬಂಧ ಇರುವುದು ಗಂಡನ ಮನೆಯಲ್ಲಿ, ಗೋತ್ರ ಅಲ್ಲಿದೆ, ಇಲ್ಲಿ ಸಂಬಂಧ ಇಲ್ಲ, ಇಲ್ಲಿ ದಾನ ಮಾಡಿ ಕೊಟ್ಟಾಗಿದೆ, ಬಿಟ್ಟೋಗಿದೆ ಅಂದ. ಒಂದು ವಾಲ್ಮೀಕಿಯ ರಾಮಾಯಣದಲ್ಲಿ ಆವತ್ತಿನ ಸಂಸ್ಕೃತಿ, ಧಾರ್ಮಿಕವಾದ ಆಚರಣೆಗಳು ಹೇಗೆ ಅನ್ನೋದು ಕಡಾಕಡಿಯಾಗಿ ಹೇಳುವಷ್ಟರ ಮಟ್ಟಿಗೆ ಶಬ್ದಗಳ ಬದಲಾವಣೆಯಲ್ಲಿ ಸೀತೆ ಆಗಿದೆ ಈ ಶಬ್ದ. ಯಾಕೆ ಸ್ವಸ್ತಿ ಶಬ್ದಕ್ಕೆ ಚತುರ್ಥಿ ಅಲ್ಲದೆ ಬೇರೆ ವಿಭಕ್ತಿ ಆಗೋದಿಲ್ಲ, ಇವಳು ಷಷ್ಠಿ ವಿಭಕ್ತಿ ಮಾಡಿಬಿಟ್ಟು ಸಂಬಂಧಾರ್ಥಕ್ಕೆ. ನನ್ನ ಆಚಿನ ವಂಶದ ಎಲ್ಲರಿಗೂ ಒಳ್ಳೆಯದಾಗಲಿ, ಮುಗಿದಾಯ್ತಲ್ಲ. ಹಿರಿಯ ಆಸೆ ಇತ್ತು. ಒಂದು ಹೆಣ್ಮಗಳಿಗೆ ತಾಯಿ ಮನೆಯ ಮೇಲೆ, ಆ ವಂಶದವರ ಮೇಲೆ ಅನ್ಯಾದೃಶವಾದ ವಿಶಾಲವಾದ ಒಂದು ಮನೋಭೂಮಿಕೆ ಇದ್ದರೆ ಈ ಒಂದು ಮಂಗ ಕಾಣುವ ಸ್ವಪ್ನದಲ್ಲಿಯೂ ಸೀತೆಗಿರತಕ್ಕಂಥ ಹೃದಯವಂತಿಕೆ. ಹೆಣ್ಮಗಳು ಅಂದರೆ ಹಾಗೆ ತುಂಬ ಸಾಫ್ಟ್. ಅಂದರೆ ಸನ್ನಿವೇಶದಲ್ಲಿ ಎಷ್ಟು ಕೋಪ ಬಂದರು, ವಾಬಿನಿ ಅಂದರು, ಕೋಪ ಬಂದರು, ಆ ಕೋಪವನ್ನು ಅವರು ಅದುಮಿಟ್ಟುಕೊಳ್ಳುತ್ತಾರೆ, ಒಳ್ಳೆಯದಾಗಲಿ ಅಂತ ಹಾರೈಕೆ ಮಾಡ್ತಾರೆ. ಅದು ಮಾತ್ರ ಹೃದಯ. ನೋಡಿ, ಅವಳು ದ್ರೌಪದಿ ತನ್ನ ಮಕ್ಕಳನ್ನು ಅನಾಮತ್ತಾಗಿ ಕಳ್ಕೊಂಡ್ಳು. ಅಶ್ವತ್ಥಾಮ ಬೆಂಕಿ ಹಾಕಿ ಹೋರಾಟ ಕೊಡದೆ ಜಜ್ಜಿ ಕೊಂದಾಕಿದ. ಪ್ರತಿವಿಂಧ್ಯ ಸುತಸೋಮ ಶುತಾನಿಕರು ಎಲ್ಲ ಎದ್ದು ನಿಂತರು. ಸುತಸೋಮರೆಲ್ಲ ಹೋರಾಟ ಮಾಡ್ತೇನೆ ಅಂತ ದ್ರೌಪದಿ 5 ಮಕ್ಕಳು ಬಿಡದೆ ಕೊಂದು ಅವರನ್ನು ಬಂದ. ಅಟ್ಟಿಸಿಕೊಂಡು ಹೋಗಿ ಅವನನ್ನು ಹೆಡಮುರಿ ಕಟ್ಟಿ ಭೀಮಾರ್ಜುನರು ಕೃಷ್ಣನು ಸೇರಿ ದ್ರೌಪದಿಯ ಕಾಲು ಬುಡಕ್ಕೆ ಹಾಕಿದ್ದಾರೆ. ದ್ರೌಪದಿ ಏನು ಹೇಳಿಲ್ಲ, ಮುಚ್ಯತಾಂ ಏಷಃ ಬ್ರಾಹ್ಮಣ ಅತಿತರಾಂ ಗುರು. ಬಿಟ್ಟು ಬಿಡಿ, ಅವನನ್ನು ಕಟ್ಟಿ ಹಾಕಬೇಡಿ, ಹೋಗಲಿ, ಅವನು ಬ್ರಾಹ್ಮಣ, ನಿಮ್ಮ ಗುರುಪುತ್ರ ದ್ರೋಣನ ಮಗ ಅಲ್ಲ. ನಿನ್ನ ಮಕ್ಕಳನ್ನು 5 ಕೊಂದದ್ದಲ್ಲವ, ಅನಾಮತ್ತಾಗಿ ಹೋರಾಟದ ಅಂಗಳದಲ್ಲಿ ಅಲ್ಲ, ಚಚ್ಚಿಕೊಂದಿದ್ದಾನೆ, ಮಲಗಿದ್ದಾಗ ಕೊಂದಿದ್ದಾನೆ, ಘೋರವಾಗಿ ಹತ್ಯೆ ಮಾಡಿದ್ದಾನೆ. ಬಿಡುದು ಯಾಕೆ ಕೇಳಿದರೆ, ಮಾರೋದೀದಸ್ಯ ಜನನಿ ಗೌತಮಿ ಬದಿದೇವತಾ ಅಂತಾಳೆ. ಇವನ ಅಮ್ಮ ಅಳುವುದು ಬೇಡ ಅಂದ. ದ್ರೌಪದಿ ಹೇಳಿದಗೆರೆ, ಇವನ ಅಮ್ಮ ಕೃಪಿ ಇದ್ದಾಳೆ, ದ್ರೋಣನ ಹೆಂಡತಿ, ಅವಳು ಅಳುವುದು ಬೇಡ ಅದಕ್ಕೆ. ನೀನು ಅಳುವುದಿಲ್ಲ ಈಗ ಮಗನನ್ನು ಕಳ್ಕೊಂಡು? ನಾನು ಅತ್ತರೂ ಪರವಾಗಿಲ್ಲ, ಯಾಕೆಂದರೆ ನನಗೆ ಗಂಡಂದಿರಿದ್ದಾರೆ. ಅವಳಿಗೆ ಈ ಮಗನನ್ನು ಕೊಂದುಬಿಟ್ರೆ ನೀವು ಸಾಂತ್ವನ ಮಾಡಲಿಕ್ಕೆ ಅವಳ ಗಂಡ ಇಲ್ಲ, ದ್ರೋಣ ಹೋಗಿ ಆಗಿದೆ. ಗಂಡನನ್ನೇ ನಂಬಿ ಇರುವ ಆ ಹೆಣ್ಮಗಳಿಗೆ ಮಗುವನ್ನು ಕಳ್ಕೊಳ್ಳುವ ಅಳು ಬರಬೇಡ. ನಾನು ಮಗುವನನ್ನು ಕರ್ಕೊಂಡ್ಲು, ಗಂಡನನ್ನು ಇಟ್ಕೊಂಡಿದ್ದೇನೆ, ಬದುಕಿರ್ತೇನೆ. ಎಂತಹ ಅನ್ಯಾದೃಶವಾದ ಪ್ರೇಮ ನೋಡಿ. ಮಕ್ಕಳು ಹೋದರೂ ಗಂಡನೇ ಒಂದು ಮಗು ಅನ್ನುವ ನೆಲೆಯಲ್ಲಿ. ದಶಾಸ್ಯಾಂ ಪುತ್ರಾನಾದೇಹಿ ಪತಿಮೇಕಾದಶಂಕೃತಿ. 10 ಮಕ್ಕಳನ್ನು ಹೆತ್ತು ಗಂಡನನ್ನು 11ನೇ ಮದುವಾಗಿ ನೋಡಿಕೊಳ್ಳುವ ಭಾಗ್ಯವಂತೆ ನೀನು ಅಂತ ವೇದ ಹಾಡ್ತದೆ ಹೆಣ್ಮಗಳಿಗೆ. ಈಗ ಆ ಹೆಣ್ಮಗಳಿಗೆ ಕಿವಿ ಕೇಳ್ತದೆ. ಆ ನೆಲೆಯಲ್ಲಿ ದ್ರೌಪದಿ ಮಾತಾಡಿದ್ಲು, ನನಗೆ ಗಂಡ ಇದ್ದಾನೆ, ಅಳುವನ್ನು ಸಾಂತ್ವನ ಮಾಡಿಕೊಳ್ಳುತ್ತೇನೆ. ಅವಳು ಮಗನನ್ನು ಕಡ್ಕೊಂಡ್ಲೆ, ಗಂಡ ಇಲ್ಲದಾಗ ಆ ಹೆಣ್ಮಗಳ ಪರಿಸ್ಥಿತಿ ಏನು ಅಂತ ಏನಿಲ್ಲದ ಒಂದು ಹೆಣ್ಮಗಳ ಮೇಲಿನ ಒಂದು ಪ್ರಶ್ನೆಯಲ್ಲಿ ಅಶ್ವತ್ಥಾಮನನ್ನು ಬಿಟ್ಟುಕೊಡುತ್ತಾಳೆ. ಈ ನಮೂನೆ ಎಲ್ಲಿ ಸಿಗುವುದಿಲ್ಲ. ಎಂತಹ ದ್ರೌಪದಿಯ ಬಗ್ಗೆ ನಾವು ಅಡ್ಡಗೆರೆಗಳನ್ನು, ಕೆಂಪು ಗೆರೆಯನ್ನು ಹಾಕಲಿಕ್ಕೆ ಹೋದರೂ ಈ ಒಂದು ಸಣ್ಣ ಸಣ್ಣ ಗೆರೆಗಳಲ್ಲಿ ಆಕೆಯ ಸ್ಥಾನಮಾನ ಅತ್ಯಂತ ಎತ್ತರಕ್ಕೆ ಹೋಗ್ತದೆ. ಕರ್ಣನೇ ತುಟಿ ಮುಚ್ಚಿದ್ದುಂಟು. ಯಬಾ, ಈ ನಮೂನೆಯ ಧರ್ಮ ಲಕ್ಷಣವುಳ್ಳ ಹೆಂಗಸನ್ನು ನಾನು ಕಂಡಿಲ್ಲ ಅಂದಿದ್ದಾನೆ ಸಭೆಯಲ್ಲೇ. ಅವನು ಅರಿಜೋರಿದ್ದಾನೆ ಅಳತೆ ಮಾಡುವುದರಲ್ಲಿ. ಆ ನಮೂನೆ ಸೀತೆ ಹೇಳುತ್ತಾಳೆ ಬಹಳ ಚೆನ್ನಾಗಿ, ನನ್ನ ಅಪ್ಪನ ವಂಶದವರಿಗೆಲ್ಲ ಒಳ್ಳೆಯದಾಗಲಿ ಅಯ್ಯ, ಕೆಟ್ಟ ಸುದ್ದಿ ಅಲ್ಲಿಂದ ಬರಬಾರ್ದು ನನಗೆ, ಮಂಗ ಕಾಣುವ ಮೂಲಕ ಆ ರೀತಿಯ ಒಂದು ಅನ್ಯಾಯ ಆಗಬಾರ್ದು. ಎಷ್ಟು ವಿಶ್ಲೇಷಣೆ ನೋಡಿ, ಒಂದು ಸ್ವಪ್ನಕ್ಕೆ ಇಷ್ಟು ಆಯಾಮಗಳಲ್ಲಿ ಚಿಂತನೆ ಬರ್ತದೆ ಅಂದರೆ. ಮತ್ತೆ ಹೇಳ್ತಾಳೆ ಅವಳು, ಸ್ವಪ್ನೋ ನಚಾಯಂ ನಚಮೇಸ್ತಿ ನಿದ್ರಾ ಶೋಕೇನ ಮೋಹೇನ ಚ ಪೀಡಿತಾಯ. ನನಗೆ ಸ್ವಪ್ನ ಬಿದ್ದದ್ದ, ನನಗೆ ನಿದ್ರೆ ಬಂದರೆ ಅಲ್ಲೋ ಸ್ವಪ್ನ, ನಾನು ಮಲಗಿದ್ರೆ ಅಲ್ಲೋ ಸರಿ ಕಟ್ಟಲ್ಲಿ, ನನಗೆ ಎಲ್ಲಿ ನಿದ್ದೆ ಬರ್ತದೆ, ಇದು ಸ್ವಪ್ನ ಅಲ್ಲ. ಅವಳು ಹೇಳೋದು ಮತ್ತೆ ನೋಡಿ, ಇಷ್ಟೆಲ್ಲ ಸ್ವಪ್ನಗಳ ಬಗ್ಗೆ ಎಚ್ಚರ ಮಾಡಿಕೊಂಡು ಚಿಂತನೆ ಮಾಡಿದವಳು
ಕೆಲವು ಸ್ವಪ್ನಗಳೆಲ್ಲ ಬೀಳುತ್ತವೆ, ಗಮ್ಮತ್ತಿರ್ತದೆ. ಕೆಲವರೆಲ್ಲ ಮಂತ್ರಾಲಯಕ್ಕೆ ಸೇವೆಗೆ ಹೋಗ್ತಾರೆ, ಇಷ್ಟು ದಿನ ಇಷ್ಟು ವ್ಯವಸ್ಥೆ ಹೇಳಿಕೊಂಡೆಲ್ಲ ಮಾಡ್ತಾರೆ. ಅವರಿಗೆ ಸ್ವಪ್ನ ಆಗ್ತದೆ, ಮನೆಗೆ ಬರ್ತಾರೆ. ನಿಮ್ಮಲ್ಲೇ ಇರ್ಬೋದು ಹೆಚ್ಚು ಜನ ಕೇಳಿದವರು ಸಹ. ಕೆಲವೊಮ್ಮೆ ಸ್ವಪ್ನ ಬೀಳುವುದಿಲ್ಲ, ಮುಂದುವರಿಸ್ತಾರೆ ಸೇವೆ. ಮತ್ತು ಕೆಲವೊಮ್ಮೆ ಅವರಿಗೆ ಇನ್ಸ್ಟ್ರಕ್ಷನ್ಸ್, ಡಿವೈನ್ ಮೆಸೇಜ್ ಬರ್ತದೆ, ಹೋಗು ಇಲ್ಲಿಂದ ಗುರುರಾಜರ ಸೇವೆ ಮಾಡು, ಸೋದೆಗೆ ಹೋಗು ಅಂತ ಬರ್ತದೆ. ಅಲ್ಲಿ ಅವರಿಗೆ ಉತ್ತರ ಕೊಡುವುದಿಲ್ಲ ಮಂತ್ರಾಲಯ ಪ್ರಭುಗಳು. ಸೋದೆಯಲ್ಲಿ ಹೋಗಿ ಸೇವೆ ಮಾಡ್ತಾನೆ, ಅಲ್ಲಿ ಅವರು ಉತ್ತರ ಕೊಡ್ತಾನೆ. ಕೆಲವೊಮ್ಮೆ ಅಲ್ಲಿ ಸೇವೆ ಮಾಡುವಾಗ ಅವರು ಹೇಳುವುದುಂಟು, ಮಂತ್ರಾಲಯಕ್ಕೆ ಹೋಗು ಅಂತ, ಅಲ್ಲಿ ಪಂಚಮುಖಿ ಇದ್ದಾನೆ ಅಂತ. ಅದ್ಭುತವಾದ ಡಿವೈನ್ ಮೆಸೇಜುಗಳು. ಕೆಲವೊಮ್ಮೆ ಮಂತ್ರಾಲಯದಲ್ಲಿ ಮಲಗಿದವರು ಸ್ವಪ್ನದಲ್ಲಿ ಕೈ ಹಿಡಿದು ನೋಡಿಕೊಂಡದ್ದುಂಟು, ಬೆಳಿಗ್ಗೆ ಎದ್ದಾಗ ಮಂತ್ರಾಕ್ಷತೆ ಕಾಳು ಸ್ವಪ್ನದಲ್ಲಿ ಕೊಟ್ಟಿದ್ದು ಕೈಯಲ್ಲಿ ಹೇಳ್ತಾರೆ. ಒಬ್ಬ ಸನ್ಯಾಸಿ ಬಂದು ಕೈಗೆ ಮಂತ್ರಾಕ್ಷ ಕೊಟ್ಟು ಹೇಳ್ತಾರೆ. ಅವರು ಕೇಳಿ ಸುಮ್ಮನೆ ಇರ್ತಾರೆ. ಬೆಳಿಗ್ಗೆ ಎದ್ದಾಗ ಹೌದದು ಉಂಟಲ್ಲಿ ನಡೆದ ಘಟನೆಗಳಿವೆಲ್ಲ. ಇದು ನೀವು ಸ್ವಪ್ನವನ್ನು ಎಂತ ಹೇಳ್ತೀರ ಅರ್ಥ ಆಗೋದಿಲ್ಲ. ಇಲ್ಲಿಗೆ ಸುಮ್ಮನೆ ಸ್ವಪ್ನ ಬೀಳಲಿಕ್ಕೆ ಅಂಥದ್ದು ಹುಚ್ಚ ಅದು. ನಾನು ನಿನ್ನೆ ಹೇಳಿದ್ನಲ್ಲ, ಇದು ಯೋಗಿಗಳ ಸ್ವಪ್ನಗಳ ಸೇರ್ತದೆ. ಯೋಗಿಗಳು, ಭೋಗಿಗಳು, ರೋಗಿಗಳು ಅಂತ 3 ಕೆಟಗರಿ. ಆಯುರ್ವೇದ ಶಾಸ್ತ್ರ ಒಂದು ಕೆಟಗರಿಯನ್ನು ಒಪ್ಪಿಕೊಂಡಿದೆ, ಭೋಗಿಗಳ ಸ್ವಪ್ನವನ್ನು ಹೇಳ್ತದದು, ಯೋಗಿಗಳ ಕಥೆಯನ್ನು ಹೇಳ್ತದೆ. ಇಂಥದ್ದೆಲ್ಲ ಎಷ್ಟೋ ಕಡೆಯಲ್ಲಿ ನಡೀತದೆ. ಅದ್ಭುತವಾದಂತಹ ಮೆಸೇಜ್ಗಳು ಪಾಸ್ ಆಗ್ತವೆ. ಹಾಗಾಗಿ ಈಕೆ ಒಪ್ಪಿಕೊಂಡದ್ದು ಸರಿಯೇ, ವಿಶ್ಲೇಷಣೆ ಮಾಡಿ ಸರಿ. ಕೊನೆಗೆ ಹೇಳ್ತಾಳೆ, ನಾನು ಸ್ವಪ್ನ ಕಂಡದ್ದೇ ಅಲ್ಲ ಅನ್ನೋಳು. ಇದು ಸ್ವಪ್ನ ಅಲ್ಲ, ನಮಗೂ ಗೊತ್ತುಂಟಲ್ಲ ಇದು ಸ್ವಪ್ನ ಅಲ್ಲ, ಯಾಕೆ ಅಲ್ಲಿ ಮಂಗ ಉಂಟೆ, ಇದು ಸ್ವಪ್ನದಲ್ಲಿ ಕಂಡದ್ದಲ್ಲ. ಅವಳು ಇಷ್ಟು ಸರ್ತಿ ಆಚೀಚೆ ಹೇಳ್ತಾ ಇದ್ಲು. ಅವಳು ಬೆಳಿಗ್ಗೆ ಮಂಜು ಅದು ಗಲಾಟೆ, ಗಾಬರಿ, ಮಧ್ಯೆಯಲ್ಲಿ ಸ್ಟ್ರೈನ್ ಆಗಿದೆ, ಮೂರ್ಛೆಗೊಂಡಿದ್ದಾಳೆ. ಹಾಗಾಗಿ ಮೂರ್ಛೆ ಎಡೆಯಲ್ಲಿ ನಿದ್ರೆ ಬಂದಿರ್ಬೋದು. ನಿದ್ದೆ ಆಚಿನ ಸ್ಟೇಜ್ ಮೂರ್ಛೆ, ಎಚ್ಚರ, ಕನಸು, ನಿದ್ದೆ ಮತ್ತು ಮೂರ್ಛೆ. 5ನೇದು ಸ್ಟೇಜ್ ಸಾವು. ಮೂರ್ಛೆ ಅಂದರೆ ಕೋಮ ಸ್ಟೇಜ್. ಆಗ ಸುಖ ಇಲ್ಲ, ದುಃಖ ಮಾತ್ರ. ನಿದ್ದೆಯಲ್ಲಿ ಸುಖ, ಸ್ವಪ್ನದಲ್ಲಿ ಮಿಶ್ರ, ಎಚ್ಚರದಲ್ಲಿ ನೀವು ಮಾಡಿಕೊಂಡದ್ದು. ಹಾಗೆ ಬಹಳ ಚಂದವಾದ ಸ್ಟೇಜ್ಗಳು. ಹೇಳ್ತಾಳೆ, ಇಲ್ಲಪ್ಪ ಸ್ವಪ್ನೋ ನ ಚಾಯಂ, ಇದು ಸ್ವಪ್ನ ಅಲ್ಲ. ನ ಚಮೇಸ್ತಿ ನಿದ್ರಾ, ನನಗೆ ನಿದ್ದೆ ಸ್ವಪ್ನ ಇದೆಲ್ಲ ಬೀಳಲಿಕ್ಕೆ ನಾನು ಸಾಧ್ಯವೇ, ನಾನು ಎಚ್ಚರ ತಪ್ಪುವಳೆ ಅಲ್ಲ, ನನಗೆ ಆಗುವುದೇ ಇಲ್ಲ. ಮಾಡಲಿಕ್ಕೆ ಉಂಟ, ನಾನು ಮಲಗಿದ್ದುಂಟಾ ನೋಡಿ. 10-16 ತಿಂಗಳು 10 ತಿಂಗಳಾಗ್ತಾವಂತು ಅವಳು ಸರಿ ಕಟ್ಟು ನಿದ್ದೆಗೆ ಹೋಗಲಿಲ್ಲ. ಈ ಬಿಡಬೇಕಲ್ಲ ಈ ರಾಕ್ಷಸಿಯರು, ಸುತ್ತು ಕೂತಿದ್ದಾವೆ ಎಲ್ಲ, ಬೊಗಳ್ತಾ ಇರ್ತಾವೆ, ಸದ್ದು ಮಾಡ್ತಾ ಇರ್ತವೆ, ವಿಕಾರವಾದ ರೂಪಗಳು. ಅದೆಲ್ಲ ನಾನು ಎಚ್ಚರಿಸಿ ಹೇಳುವುದಿಲ್ಲ. ಕೆಲವರಿಗೆಲ್ಲ ಅದು ಮತ್ತೆ ಸ್ವಪ್ನ ಬಿದ್ದರೆ ಲಂಬೋಷ್ಟೀಮ್ ಎಲ್ಲ ಹೇಳ್ತಾರೆ. ದೊಡ್ಡ ತುಟಿಗೆಗಳು, ಲಂಬಕರ್ಣಾಂ ದೊಡ್ಡ ಕಿವಿಗಳು, ಮತ್ತು ಏಕಕರ್ಣ, ಏಕಾಕ್ಷಿಂ ಒಂದೇ ಕಣ್ಣು. ನೀವು ಏನೆಲ್ಲ ಯಾವ ಪಿಕ್ಚರ್ ಉಂಟದು, ಯಾರದೋ ಒಂದು ನೆನಪಾಗ್ತಾ ಇಲ್ಲ, ಕೆರೆಬಿಯನ್ ಸಿ ಅಂಥದ್ರಲ್ಲಿ ಪಿಕ್ಚರ್ಗಳಲ್ಲಿ ನಿಮಗೆ ಸಿಗ್ತದೆ. ಎಂಥ ವಿಚಿತ್ರವಾದಂತಹ ಮನುಷ್ಯರು. ಅದರಲ್ಲಿ ಅಕ್ಟೋಪಸ್ಸುಗಳು ಇರ್ತಾವೆ, ಮೊಸಳೆ ಇರ್ತದೆ, ಎಂತೆಂಥದ್ದು ಯಾವುದೆಲ್ಲ ಚಂದಮಾಮದ ಕಥೆಗಳುಂಟೋ ಅವೆಲ್ಲ ಅವರು ಮಾಡಿ ತೋರಿಸಿದ್ದಾರೆ. ಅವರದ್ದು ಓದಲಿಲ್ಲ. ಮಹಾಭಾರತದಲ್ಲಿ ಅವನ್ನೆಲ್ಲ ಹೇಳ್ತಾರೆ ರುದ್ರನ ಗಣಗಳಲ್ಲಿ. ಅದನ್ನೆಲ್ಲ ರಾಕ್ಷಸಿಯಲ್ಲಿ ಇಟ್ಟಿದ್ದಾರೆ. ಲಂಕಾಪಟ್ಟಣದ ಸೀತೆಯನ್ನು ನೋಡಿಕೊಳ್ಳುವ ರಾಕ್ಷಸಿಯರಲ್ಲಿ ಎಲ್ಲ ಬಗೆಯವರಿದ್ದರು. ಹಾಗಾಗಿ ಇವಳು ಅವರನ್ನೆಲ್ಲ ನೋಡಿಕೊಂಡು ನಿದ್ದೆ ಹೋಗುದುಂಟ, ಎಚ್ಚರ ತಪ್ಪುವುದಷ್ಟು ಬಿಟ್ಟರೆ ಮತ್ತೆಂತ ಇಲ್ಲ ಅವಳದು. ಅದನ್ನು ನಚಮೇಸ್ತಿ ನಿದ್ರಾ ಶೋಕೇನ ಮೋಹೇನ ಚ ಪೀಡಿತಾಯ ಹೇಳ್ತಾಳೆ. ನನಗೆ ಎಲ್ಲಿ ಬರಬೇಕು, ನನಗೆ ಯಾವತ್ತು ನೋಡಿದರೂ ದುಃಖ ದುಃಖ ದುಃಖ. ರಾಮನನ್ನು ಕಳ್ಕೊಂಡಿದ್ದೇನೆ. ಶೋಕ ಅಂದರೆ ಕಳೆದು ಹೋದ ದುಃಖಕ್ಕೆ ಶೋಕ ಅಂತ ಹೆಸರು. ಆಗಿಬಿಟ್ಟ ಅನಾಹುತಕ್ಕೆ ಶೋಕ ಅಂತ ಹೆಸರು. ಎಳೆದುಕೊಂಡು ಇವತ್ತಿನವರೆಗೆ ನೆನಪಿಸಿಕೊಳ್ಳುವುದಕ್ಕೆ ಶೋಕ ಅಂತ ಹೆಸರು. ಎಂದೋ ಯಾವತ್ತೋ ಒಂದು ಮಗ ನೀರಿನಲ್ಲಿ ಬಿದ್ದು ಹೋಗಿಬಿಡ್ತಾನೆ. ಯಾವತ್ತೋ ಮತ್ತೊಮ್ಮೆ ನೀರಿನ ಬಾಗಿಲಿಗೆ ಬಂದಾಗ ತಂದೆ ತಾಯಿಗಳು ಬೊಬ್ಬೆ ಹೊಡಿತಾರೆ. ಯಾಕೆ ಹೇಳಿದರೆ ಆವತ್ತಿಲ್ಲಿ ಮಗ ಬಂದಾಗ ನೆರೆಯಲ್ಲಿ ಹೋಗಿಬಿಟ್ಟ ಅಂತ ಕೂಗ್ತಾರೆ. ಪುತ್ರ ಶೋಕ ಯಾವತ್ತೂ ಪುತ್ರ ದುಃಖ ಹೇಳೋದಿಲ್ಲ ಯಾರು, ಪುತ್ರ ಶೋಕ. ಹಾಗೆ ಶೋಕ ಅಂದರೆ ಎಳೆದು ತಂದ ದುಃಖ, ವಿಸ್ತಾರಗೊಂಡ ನೋವು. ರಾಮನನ್ನು ಕಳ್ಕೊಂಡು 10 ತಿಂಗಳಿಂದ ಒದ್ದಾಡ್ತಾ ಇದ್ದಾಳೆ. ಆ ದುಃಖ ಹೋಗ್ತದೆ ಅವಳಿಗೆ. ಅದನ್ನು ಹೇಳ್ತಾಳೆ, ದುಃಖ ತುಂಬಿಕೊಂಡ ನನಗೆ ಎಲ್ಲಿ ನಿದ್ದೆ ಬರ್ತದೆ. ಮೋಹೇನ ಚ, ಮುಂದೆ ಏನು ಗೊತ್ತಿಲ್ಲ. ಮೋಹ ಅಂದರೆ ಅಜ್ಞಾನ. ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಇವತ್ತಿನವರೆಗೆ ನೋವು, ನಾಳೆ ಬಿಡುಗಡೆ ಆಗ್ತದ, ಇಲ್ಲಿಂದ ಹೋಗ್ತೇನಾ, ಇವುಗಳು ತಿಂದಾಗ್ತಾವ, ಚಿತ್ರಹಿಂಸೆ ಕೊಡ್ತಾವ, ಎಂತ ಮಾಡ್ತಾವೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಇಲ್ಲಿದ್ದೇನೆ ಅಂತಾಗಲಿ, ನಾನು ಹೇಗಿದ್ದೇನೆ ಅಂತಾಗಲಿ, ನನ್ನ ಇನ್ನೇನಿಗೆ ಹೇಗೆ ಗೊತ್ತು, ಯಾರು ಹೇಳುವುದು, ಹೇಗೆ ಗೊತ್ತಾಗ್ತದೆ, ಏನು ನನ್ನ ಕತೆ, ಯಾವ ಪ್ರಾರಬ್ಧ ಅಂತ ಬೊಬ್ಬೆ ಹೊಡ್ಕೊಳ್ತಾಳೆ. ಮೋಹೇನ ಚ, ಮುಂದೇನು ಗೊತ್ತಿಲ್ಲ,
ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಡುಗಡೆ ಕಾಣುವುದಿಲ್ಲ. ಶೋಕ ಮೋಹಗಳು ಮನುಷ್ಯನನ್ನು ಪೀಡಿಸ್ತವೆ ಕಂಡಾಬಟ್ಟೆ. ಮಾಡಿಕೊಂಡು ಬಂದ ಪ್ರಾರಬ್ಧದ ನೋವುಗಳು, ಮುಂದೆ ಗೊತ್ತಿಲ್ಲದ ಬದುಕು. ಇದನ್ನು ವೇದವ್ಯಾಸರು ಹೇಳ್ತಾರೆ. ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಅಂತ. ಬುದ್ಧಿಮಂತ ಎಂದೂ ಹೆದರುವುದಿಲ್ಲ. ಬಂದ ದುಃಖಗಳನ್ನು ಮರೀತಾನೆ, ಬರುವ ನೆಲೆಗಳನ್ನು ಮಾತಾಡಿಸದೇ ಇರ್ತಾನೆ, ವರ್ತಮಾನವನ್ನು ಅನುಭವಿಸ್ತಾನೆ. ನಾಳೆಯನ್ನು ನೋಡಬೇಡ, ನಿನ್ನೆಯನ್ನು ನೆನಪಿಸಿಕೊಡಬೇಡ, ಈಗೇನು ಎನ್ನುವುದನ್ನು ನೋಡ್ತಾ ಮುಂದುವರಿ ಅಂತಾನೆ. ಏನಿದ್ದರೂ ಇವತ್ತನ್ನು ಮಾತ್ರ ಹಸನುಗೊಳಿಸು, ಇವತ್ತನ್ನು ಮರಿಬೇಡ, ಬಿಟ್ಟುಕೊಡಬೇಡ. ನಿನ್ನ ಕೈಯಲ್ಲಿದ್ದ ವರ್ತಮಾನ ಒಳ್ಳೆಯದು ಮಾಡುವಂಥ. ನಾವು ನಾಳೆ ಏನು ಅಂತ ನೋಡಿಕೊಂಡು ನಿನ್ನೆ ಹೀಗಾಗಿದೆ ಹೇಳಿಕೊಂಡು ಇವತ್ತನ್ನು ಪಾಸ್ ಮಾಡ್ತೇವೆ, ನಾಳೆ ಹತ್ತಿರದಲ್ಲಿ ದೂಡಿಬಿಡ್ತೇವೆ. ನಮಗೆ ವರ್ತಮಾನವೇ ಇಲ್ಲ, ಸುಖಕ್ಕೆ ವರ್ತಮಾನವೇ ಇಲ್ಲ. ಸುಖ ಆಗಿದೆ, ಆಗ್ತದೆ. ಮದುವೆ ಆಗುವ ಮುಂಚೆ ಹೇಳ್ತಾರೆ, ಹಿಂದೆ ಒಂದು ಸ್ಟೂಡೆಂಟ್ಸ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರೆ. ಮತ್ತೆಂದು ಮದುವೆ ಆದ ನಂತರ ಎಂಥದ್ದು, ಅದು ಕಾಪರ್ ಲೈಫ್ ಅವರದ್ದು ಮತ್ತೆ, ಅಥವಾ ಕರ್ಬದ ಬದುಕು. ಮತ್ತೇನು ಹೇಳಿಕೊಳ್ಳೋದಷ್ಟೇ. ಮುಂದೆ ಗಮ್ಮತ್ತನ್ನು ನೋಡು, ಗಮ್ಮತ್ತು ಎಂತ ಗಮ್ಮತ್ತಾಗ್ತದೆ, ಏನಿಲ್ಲ. ಹೊಂಡದೊಳಗೆ ಬಿದ್ದಾಗ ಏನಾಗ್ತದೆ ಅಷ್ಟೇ ಆಗುತ್ತೆ. ಅದನ್ನು ಹಿಂದೆ ಅಂತ ಹೇಳಿಕೊಳ್ತಾರೆ, ಮುಂದೆ ಅಂತ ಹೇಳ್ತಾರೆ, ನಡುವೆ ಯಾವತ್ತೂ ಸಿಗುವುದೇ ಇಲ್ಲ. ಆ ರೀತಿಯಾಗಿ ಸುಖಕ್ಕೆ ವರ್ತಮಾನವೇ ಇರುವುದಿಲ್ಲ. ಇದನ್ನು ವೇದವ್ಯಾಸರು ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ. ಅಳುವುದಿದ್ದರೆ 1000 ಗಟ್ಟಲೆ ಸಿಗ್ತದೆ ನಿಮಗೆ ಜಾಗ, ಎಲ್ಲದಕ್ಕೂ ಅಳಬಹುದು. ನಾನು ಗಿಡ್ಡ ಇದ್ದೇನೆ ಅಂತ ಹೇಳೋದು ಕೆಲವರು, ನಾನು ದಪ್ಪಾಗಿದ್ದೇನೆ ಹೇಳೋದು, ನಾನು ಕಪ್ಪಿದ್ದೇನೆ ಹೇಳೋದು, ನಾನು ಉಡುಪಿಯಲ್ಲಿ ಬಿದ್ದೆ ಅಂತ ಹೇಳೋದು. ಎಲ್ಲಿದ್ದರೂ ಒಂದೇ ನಮನಿ, ಎಂತಾದರೂ ಒಂದೇ. ಅಳಲಿಕ್ಕೆ 1000 ಜಾಗ ಉಂಟು, ಹೆದರಿಕೊಳ್ಳಿಕ್ಕೆ ಮತ್ತಷ್ಟು ಉಂಟು. ಎಂಥದ್ದಾಗ್ತದೋ ಗೊತ್ತಿಲ್ಲ. ಯಾವಾಗಲೂ ಹಾಗೆ ಇದೇ ಭೂಕಂಪ ಆಗಿಬಿಟ್ರೆ ಬ್ಯಾಂಕ್ ಆಗಿನಾಗೆ ಎಲ್ಲ ಬ್ಯಾಂಕ್ಗಳದ್ದು ಗತಿ ನಮ್ಮದು ಹೋಗ್ತದೆ. ಆಗ 10 ಕಡೆ ಇಲ್ಲೆಲ್ಲ ಇಟ್ಟಿರ್ತಾರೆ ದುಡ್ಡು, ಏನು ಮಾಡುವ. ಆದ್ದರಿಂದ ಹೆದರಿಕೊಳ್ಳಲಿಕ್ಕೆ ಮೋಹ, ನಾಳೆ ಏನು ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಿಲ್ಲ, ಒಂದು ಉಸಿರು ಗೊತ್ತಿಲ್ಲ, ಒಂದು ಅರೆ ಕ್ಷಣ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿತ್ತಾ ಏನು ವೈಭವದಲ್ಲಿದ್ದರು, ಹೇಗಿದ್ದರು. ಕೊರೋನಾ ಮತ್ತೊಂದು ಜನ್ಮವನ್ನು ಹೇಳಲಿಲ್ಲ ನಮಗೆ ಪಾಠ. ಆದರೂ ನಾವೇನು ಎಚ್ಚರ ಆಗ್ತೇವ, ಸ್ವಲ್ಪ ಸಮಯ ಎಚ್ಚರ ಆದೆವು. ನಾಯಿ ಹಾಗೆ ಮತ್ತೆ ಡೊಂಕೆ ಬಾಲ, ಪ್ರಯೋಜನ ಏನಾಗಲಿ. ಹಾಗಾಗಿ ಶೋಕಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಅಂತ. ಶೋಕೇನ ಮೋಹೇನ ಚ ಪೀಡಿತಾಯಾ ಈ ಕೇಳ್ತಾಳೆ. ನನಗೆ ಇವತ್ತಿನವರೆಗೂ ನೋವೇ, ನಾಳೆಯೂ ಅದರ ಬಿಡುಗಡೆ ಇಲ್ಲ ಆದಾಗ ನನಗೆಲ್ಲಿ ಬರಬೇಕು ನಿದ್ದೆ, ಇದೇನು ಸ್ವಪ್ನ, ಇದು ಸ್ವಪ್ನ ಅಲ್ಲ ಅಂತ ಶುರು ಮಾಡಿದ್ದು. ಮತ್ತೆ ಚಿಂತನೆ ಮಾಡ್ತಾ ಇದ್ದಾಳೆ ಸೀತೆ, ಇನ್ನೇನು ಕತೆ ಅಂತ. ಯಾಕೆ ಅವಳಿಗಷ್ಟು ನೋವು ಆಗ್ತಾ ಇದೆ ಅನ್ನೋದನ್ನು ಮತ್ತೆ ನಾಳೆ ಸೇರಿದಾಗ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.